ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಕಳೆದ 10-12 ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಒಂದು ಕುರ್ಚಿಗಾಗಿ ಇಬ್ಬರು ಕಾದಾಡ್ತಾ ಇದ್ದಾರೆ. ಅವರ್ಯಾರು ಅಂತ ಹೇಳೋದು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ನಡುವೆ ಇಂಥದ್ದೊಂದು ಫೈಟ್ ನಡೆದಿದೆ. ಕಳೆದ 3-4 ದಿನಗಳಿಂದ ರಾಜಧಾನಿ ಬೆಂಗಳೂರಿನಲ್ಲಿದ್ದಂಥ ಎಐಸಿಸಿ ಅಧ್ಯಕ್ಷರೂ ಆಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒನ್ಸ್ ಅಗೇನ್ ದೆಹಲಿಯ ಪಯಣ ಬೆಳೆಸಿದ್ದಾರೆ, ದೆಹಲಿಯಲ್ಲಿದ್ದಾರೆ. ಇದೀಗ ನಾಳೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗೋರಿದ್ದಾರಂತೆ. ಕೆಲವೊಂದಿಷ್ಟು ಜನ ಶಾಸಕರು ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ವಕಾಲತ್ತನ್ನು ವಹಿಸೋರಿದ್ದಾರಂತೆ. ಮತ್ತೊಂದು ಕಡೆ ವಿದೇಶದಿಂದ ರಾಹುಲ್ ಗಾಂಧಿ ಕೂಡ ದೆಹಲಿಗೆ ಬಂದಿದ್ದಾರೆ. ನಿನ್ನೆ ಬಿ.ಕೆ. ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಬೆಂಗಳೂರಿನಲ್ಲಿ ಆಗ್ತಾ ಇದ್ದಂಥ ರಾಜಕೀಯ ಬೆಳವಣಿಗೆ ಇದೀಗ ದೆಹಲಿಗೆ ಶಿಫ್ಟ್ ಆದಂತೆ ಕಾಣಿಸ್ತಾ ಇದೆ. ಇದೇ ಇವತ್ತಿನ ವಿಶೇಷ. ಕುರ್ಚಿ ಬಿಕ್ಕಟ್ಟು, ರಾಹುಲ್ಗೆ ಇಕ್ಕಟ್ಟು. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇತ್ತು. ಸಿದ್ದರಾಮಯ್ಯನವರು ಹೋಗಿ ಖರ್ಗೆ ಅವರನ್ನು ಮಾತನಾಡಿಸ್ಕೊಂಡು ಬಂದರು, ಎಲ್ಲವೂ ಆಯಿತು. ಇದೀಗ ದೆಹಲಿ ಅಂಗಳವನ್ನು ತಲುಪಿದೆ ಸಿಎಂ ಕುರ್ಚಿ ಬಿಕ್ಕಟ್ಟು. ಮುಖ್ಯಮಂತ್ರಿ ಕುರ್ಚಿಯ ಬಿಕ್ಕಟ್ಟು ದೆಹಲಿಗೆ ತಲುಪಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಇದು ಹೇಗೆ ಸವಾಲಾಗುತ್ತೆ, ಇಕ್ಕಟ್ಟಾಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ವರಿಷ್ಠರು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ನನ್ನದೇನೂ ಇಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೈ ಚೆಲ್ಲಿ ಹೋಗಿದ್ದಾರೆ. ಇದೀಗ ರಾಹುಲ್ ಗಾಂಧಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಸಮಸ್ಯೆಯನ್ನು ಬಗೆಹರಿಸ್ತಾರೋ ಅಥವಾ ಆ ಸ್ಥಾನಕ್ಕೆ ಯಾರನ್ನಾದರೂ ಕರೆದುಕೊಂಡು ಬರ್ತಾರೋ ಅಥವಾ ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರೋ, ಏನು ಎತ್ತ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮತ್ತೊಂದು ಕಡೆ ನಾಳೆ ದೆಹಲಿಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಈ ಭೇಟಿಯು ಕೂಡ ಭಾರಿ ಮಹತ್ವಕ್ಕೆ ಕಾರಣ ಆಗಿದೆ, ಕುತೂಹಲಕ್ಕೆ ಕಾರಣ ಆಗಿದೆ. ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿದ್ದೇ ಇದೆ. ಮತ್ತೊಂದು ಕಡೆ ಪ್ರಿಯಾಂಕ್ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ. ಹಾಗಾದರೆ ಕಳೆದ 10-12 ದಿನಗಳಿಂದ ಆಗ್ತಾ ಇರುವಂಥ ಈ ಪ್ರಹಸನವನ್ನ ಸಿದ್ದರಾಮಯ್ಯನವರನ್ನ, ಡಿ.ಕೆ. ಶಿವಕುಮಾರ್ ಅವರನ್ನ ಎದರು ಬದರು ಕುಳ್ಳಿರಿಸುವ ಮುಖಾಂತರ ಸಂಧಾನವನ್ನ ನಡೆಸಿ ಮುಗಿಸಿ ಬಿಡ್ತಾರಾ? ಇದಕ್ಕೆ ಉಭಯ ನಾಯಕರು ಒಪ್ಪಿಕೊಳ್ಳುತ್ತಾರಾ? ಸಿದ್ದರಾಮಯ್ಯನವರಾಗಿರಲಿ, ಡಿ.ಕೆ. ಶಿವಕುಮಾರ್ ಆಗಿರಲಿ, ಹೈಕಮಾಂಡ್ ಮಾತಿಗೆ ನಾವು ಜೈ ಅಂತೀವಿ ಅಂತ ಈಗ ಹೇಳ್ತಾ ಇರೋರು ನಾಳೆ ಅದಕ್ಕೆ ಓಕೆ ಅಂತಾರಾ ಅನ್ನುವಂಥದ್ದೇ ಪ್ರಶ್ನೆ. ಸಿದ್ದರಾಮಯ್ಯನವರೇ ನೀ ಕುರ್ಚಿಯಿಂದ ಕೆಳಗಿಳಿಬೇಕು ಅಂತ ಹೇಳಿದ್ರೆ ಅನಾಯಾಸವಾಗಿ ಸಿದ್ದರಾಮಯ್ಯವರು ಕೆಳಗಿಳಿದು ಬಿಡ್ತಾರಾ? ಒಂದು ವೇಳೆ ಕೆಳಗಿಳಿದರೂ ಕೂಡ ಪೊಲಿಟಿಕಲ್ ಗೇಮ್ ಅನ್ನು ಅವರು ಹೇಗೆ ಆಡಬಹುದು? ಈ ಎಲ್ಲ ಪ್ರಶ್ನೆ ಸಹಜವಾಗಿದ್ದೇ ಇದೆ ರಾಜ್ಯ ರಾಜಕಾರಣದಲ್ಲಿ. ಹೀಗಾಗಿ ಹೈಕಮಾಂಡ್ಗೂ ಕೂಡ ಇದು ಇಕ್ಕಟ್ಟಿನ ವಿಚಾರ, ಹೆಂಗೆ ಬಗೆಹರಿಸಬೇಕು ಅಂತ. ಬಿಕಾಸ್ 2026ರಲ್ಲಿ ಪಕ್ಕದ ತಮಿಳುನಾಡು ವಿಧಾನಸಭಾ ಚುನಾವಣೆ ಇದೆ. 26 ನಂತರ ಪಂಚರಾಜ್ಯಗಳ ಚುನಾವಣೆ ಬರುತ್ತೆ. ಉತ್ತರ ಪ್ರದೇಶ, ಗೋವಾ ಎಲ್ಲ ರಾಜ್ಯಗಳ ಚುನಾವಣೆಯನ್ನು ಕಾಂಗ್ರೆಸ್ ಎದುರಿಸಬೇಕಾಗಿದೆ. ಇತ್ತೀಚೆಗಷ್ಟೇ ಬಿಹಾರದಲ್ಲಿ ಸೋತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಉತ್ತರ ಪ್ರದೇಶ, ಗೋವಾ ಸೇರಿದಂತೆ ಪಂಚರಾಜ್ಯಗಳ ಚುನಾವಣೆ ಮುಗಿದ ತಕ್ಷಣವೇ ಬರುವಂತಹ ಚುನಾವಣೆಯೇ ಕರ್ನಾಟಕ ವಿಧಾನಸಭಾ ಚುನಾವಣೆ. ಈ 2028ರ ಕರ್ನಾಟಕ ವಿಧಾನಸಭೆ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರತಿಷ್ಠೆ ಮತ್ತು ಅನಿವಾರ್ಯ. ಹೀಗಾಗಿ ಇದು ಹೇಗೆ ಸಾಧ್ಯ ಆಗುತ್ತೆ, ಹೈಕಮಾಂಡ್ ಹೇಗೆ ಇದನ್ನು ತೆಗೆದುಕೊಳ್ಳುತ್ತೆ, ಇದು ಯಕ್ಷ ಪ್ರಶ್ನೆ ಇದೀಗ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಒಂದು ಮಾತಿದೆ, ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂತ. ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಬೆಂಕಿ ಇಲ್ಲದೆ ಹೊಗೆ ಆಡುವಂತಹ ಪ್ರಶ್ನೆಯೇ ಇಲ್ಲ. ಅನೇಕ ಬೆಳವಣಿಗೆಗಳಂತ ಸಹಜವಾಗಿದೆ. ಈ ಬೆಳವಣಿಗೆಗಳ ಬಗ್ಗೆ ಕೆಲ ನಾಯಕರು ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. ಈಗ MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಏನು ಹೇಳ್ತದೆ ಹಂಗೆ ಕೇಳಲಿಕ್ಕೆ ನಾವು ಹೇಳ್ತೀವಿ. ವಾಟ್ ಎವರ್ ದೇ ವಾಂಟ್ ಟು ಸೇ, ಲೆಟ್ ದೆಮ್ ಸೇ ಟು ದಿ ಹೈಕಮಾಂಡ್. ಅಲ್ಟಿಮೇಟ್ಲಿ ಟು ಪುಟ್ ಎ ಫುಲ್ ಸ್ಟಾಪ್ ಟು ದಿಸ್ ಕನ್ಫ್ಯೂಷನ್, ದಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಇಟ್. ಯಾರಿಗೆ ಆಸೆ ಇಲ್ಲ, ನಮ್ಮಲ್ಲಿ CM ಆಗ್ತಕ್ಕಂಥ ರೇಸ್ನಾಗ ಇರೋರು ಭಾಳ ಮಂದಿ ಅದಾರ, ವರಿಷ್ಠರು ಮತ್ತು ಅವರೆಲ್ಲ ದುಡ್ದಾರ. ಮತ್ತು ಅವ್ರು ಆದ್ರೆ ತಪ್ಪೇನಿದೆ?
ಇದ್ದವರಿದ್ರೂ ತಪ್ಪಿಲ್ಲ, ಹೊಸದಾಗಿ ಆಗೋರಿದ್ರೂ ತಪ್ಪಿಲ್ಲ. ಪಕ್ಷದ ಒಳಗೆ ಎಲ್ಲರಿಗೆ ಆಸೆ ಇರುವುದೇ. ನಮಗೆ ಮಂತ್ರಿ ಆಗೋ ಆಸೆ ಇರೋಂಗಿಲ್ಲ, ಹಾಗೆ ಅವ್ರಿಗೆ CM ಆಗೋ ಆಸೆ ಇರ್ತದೆ. ರಾಷ್ಟ್ರೀಯ ನಾಯಕರು ಗಮನ ಹರಿಸಿದ್ದಾರೆ. ಆದಷ್ಟು ಬೇಗನೆ ಅದಕ್ಕೆ ಒಂದು ಪರಿಹಾರವನ್ನು ಸೂಚನೆ ಮಾಡ್ತಾರೆ. ನಾನು ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡ್ಕೊತೀನಿ, ರಾಜ್ಯದಲ್ಲಿ ನಡೀತಕ್ಕಂಥ ಈ ಗೊಂದಲಕ್ಕೆ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಇದೊಂದು ಮುಜುಗರ ಆಗುತ್ತೆ. ಆದಷ್ಟು ಬೇಗನೆ ಕರೆಸಿ ಒಂದು ಸರಿ ಮಾಡುವಂಥ ಕೆಲಸ ಮಾಡಲಿ. ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ನಾವು ಯಾರೂ ಮಾಡೋಕ್ಕಾಗಲ್ಲ. ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ನಾನು ಭಾಳ ಸತಿ ಹೇಳಿದ್ದೀನಿ, ನಾನು ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋ ಉಪಯೋಗ ಇಲ್ಲ. ಏನಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ, ಸಿದ್ದರಾಮಯ್ಯ ಅವರು ಇದ್ದಾರೆ. ಅವ್ರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾವಿಸ್ತೀನಿ. ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರು. ನಮ್ಮಲ್ಲಿ ರೀಶಬಲ್ ಟೈಮ್ ಅಂದರೆ ಶಾಸಕರು ಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅದರಿಂದ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ, ಸಿದ್ದರಾಮಯ್ಯವ್ರ ಹತ್ರ ಹೋಗ್ತಾರೆ, DK ಹತ್ರ ಹೋಗ್ತಾರೆ, ವೇಣುಗೋಪಾಲ್ ಹತ್ರ ಹೋಗ್ತಾರೆ, ಸಹಜವಾದದ್ದು. ಮತ್ತು ಜೊತೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ, ನನಗೂ ಒಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾಯಿದ್ದಾರೆ. ಇಷ್ಟೇ. ಇದನ್ನೆಲ್ಲವನ್ನೂ ತೀರ್ಮಾನ ಮಾಡೋರು ನಮ್ಮ ಪಕ್ಷದ ಹೈಕಮಾಂಡ್. ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್, ಸುರ್ಜೇವಾಲಾ ಮೇಡಮ್ ಎಲ್ಲವೂ ಆದಷ್ಟು ಬೇಗ ಒಂದು ಸೂಕ್ತವಾದಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ ಬಾಯಿ ಬಿಟ್ಟೆ ಖರ್ಗೆ ಅವರು ಹೇಳಿದ ಮೇಲೆ ಯಾರೂ ಇದರ ಬಗ್ಗೆ ಮಾತನಾಡೋದು ಅವಶ್ಯಕತೆ ಇಲ್ಲ ಅಂತಲೂ ನಮ್ಮೆಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಸೊ ನಾವು ಸಹ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು, ಚರ್ಚೆ ಮಾಡೋದು, ನೀವು ನಮ್ಮನ್ನು ಬಾಯಿ ಬಿಡ್ಸೋಕ್ಕೆ ಪ್ರಯತ್ನ ಮಾಡೋದು, ಕೇಳೋಕ್ಕೆ ಪ್ರಯತ್ನ ಮಾಡೋದು. ಇನ್ನೇನು ಸರ್ಕಾರ ಬಂದಾಯಿತು, DK ನೇತೃತ್ವದಲ್ಲೇ ಬಂದಾಯಿತು. ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದ್ರು ಅಂತಂದರೆ ಈಗ ಬಿಟ್ಕೊಡ್ತಾರೆ? ನ್ಯಾಯಯುತವಾಗಿ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ವೀಕ್ ಆಗಿಲ್ಲ, ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಥರ ಇಲ್ದಲೆ ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಿದ್ರೆ DK ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯನವರು ಆಗ್ತಿರಲಿಲ್ಲ. ಇದು ಎಲ್ಲರಿಗೂ ಹೆದರ್ಕೊಳ್ಳುವಂತಹ ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆದರೆ ಇವಾಗ ಬಿಟ್ಕೊಡೋಕೆ ಅವ್ರಿಗೆ ರೆಡಿ ಇಲ್ಲ. ನನಗಂತೂ ಬಿಟ್ಕೊಡ್ತಾರೆ ಅಂತ ಇದು 2-3 ತಿಂಗಳಿಂದ ಇತ್ತು, ಹೊರಗೆ ಬಂದಿರಲಿಲ್ಲ. ಈಗ ಒಂದು ವಾರದಿಂದ ಯಾವಾಗ 2.5 ವರ್ಷ ಕಂಪ್ಲೀಟ್ ಆಯಿತು, ಆವಾಗ DK ಶಿವಕುಮಾರ್ ಗುಂಪು ಇನ್ನು ಇವರು ಅಧಿಕಾರ ಬಿಡುವುದಿಲ್ಲ ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಅವರು ತಮ್ಮ ಏನೋ ಒಂದು ತಂತ್ರ ಪ್ರತಿತಂತ್ರ ಎಲ್ಲವನ್ನೂ ಚಾಲೂ ಮಾಡಿದ್ದಾರೆ. ಅದು ಒಂದು ಕ್ಲೈಮ್ಯಾಕ್ಸ್ ಸೀನಿಗೆ ಬಂದದ. ಆದರೆ ಈ ಒಂದು ಇನ್ಫೈಟಿಂಗ್ದಿಂದ ಇವತ್ತು ಯಾರಿಗೆ ನಷ್ಟ ಆಗ್ತಾ ಇದೆ ಅಂದರೆ ರಾಜ್ಯದ ಜನತೆಗೆ ನಷ್ಟ ಆಗ್ತಾ ಇದೆ. ಇದು 2-3 ತಿಂಗಳು. ಎಸ್, ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳ ಹೇಳಿಕೆಗಳು. ಕಾಂಗ್ರೆಸ್ನವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ನೋಡ್ತಾ ಇರಿ ಏನಾಗುತ್ತೆ, ಸದ್ಯದಲ್ಲೇ ಒಂದು ಕ್ರಾಂತಿ ಆಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಮಾತು. ಇದೇ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗ್ತಾರೆ. ರಾಜಕೀಯ ಚಿಂತಕರಾಗಿರುವ ಶಶಿಕಾಂತ್ ಯಡಹಳ್ಳಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾಗಿರುವಂಥ ಆತ್ಮಾನಂದ್ ಎಚ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಕಾಂತ್ ಅವರಿಂದ ಚರ್ಚೆಯನ್ನು ಶುರು ಮಾಡೋಣ. ಸರ್, ಕರ್ನಾಟಕದಲ್ಲಿ ಕಳೆದ ಒಂದು ವಾರದಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಒಂದು ಆಟ ಅಂತ ನಾವು ಪರಿಗಣಿಸೋದಾದರೆ, ಒಂದು ಕ್ರೀಡೆ ಅಂತ ಪರಿಗಣಿಸೋದಾದರೆ, ಈ ಆಟ ಈಗ ಎಲ್ಲಿಗೆ ಬಂದು ನಿಂತಿದೆ? ಅದೇ ಆಟ ಶುರು ಆಗಿದೆ. ಹಾಂ, ಅದು ಸದ್ದು ಮಾಡ್ತಾ ಇದೆ. ಓಕೆ. ಇಲ್ಲಿವರೆಗೂ ಬಿಹಾರ ಚುನಾವಣೆಯ ಒಂದು ನೆಪವನ್ನು ಹೇಳ್ತಾ ಸ್ವಲ್ಪ ಮುಂದುವರಿಸಿದ್ರು. ಆಮೇಲೆ ರಾಹುಲ್ ಅವರು ಇವಾಗ ವಿದೇಶಿ ಯಾತ್ರೆಗೆ ಹೋಗಿ ಬಂದಿದ್ರು ಅಂತ ಸ್ವಲ್ಪ ದಿವಸ ಹೋಯಿತು. ಇವಾಗ ಅವರು ವಾಪಸ್ ಬಂದಿದ್ದಾರೆ. ಇವಾಗ ಚಟುವಟಿಕೆಗಳು ಶುರು ಆಗಿದ್ದಾವೆ ಅಂತ ಎಲ್ಲ ಕಡೆ ಬಿಂಬಿಸಲಾಗುತ್ತೆ. ಆದರೆ ಒಂದು ಇವತ್ತಿನವರೆಗೂ ಸಹಿತ ಹಾದಿ ಬೀದಿ ಜಗಳ ಮಾಡ್ಕೊಳ್ತಾ ಇಲ್ಲ. ಗಮನ ಇಟ್ಕೊಳ್ಳಿ ನೀವು. ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಹಾದಿ ಬೀದಿಯಲ್ಲಿ ಹೋಗಿಬಿಟ್ಟು ನನಗೆ ಅವರು ಕೊಡ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇಲ್ಲ. ಈಗ ಒಂದು DK ಶಿವಕುಮಾರ್ ಅವರು ಸಹಿತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ನಮ್ಮ ಪಕ್ಷಕ್ಕೆ ದೊಡ್ಡ ಆಸ್ತಿ, ಶಾಸಕರ ಖರೀದಿ, ಕುದುರೆ ವ್ಯಾಪಾರ ಎಲ್ಲ BJP ಸಂಸ್ಕೃತಿ ಆಯಿತಾ. ಸಿದ್ದರಾಮಯ್ಯವರು ಹೇಳಿದ ಮೇಲೆ ಅದೇ ನಮಗೆ ವೇದ ವಾಕ್ಯ. ಅಂದರೆ ಅವರು ಪಬ್ಲಿಕ್ ಆಗಿ ಹೇಳ್ತಕ್ಕಂಥದ್ದು ಇದೆಲ್ಲವೂ ಸಹಿತ. ಅಧಿಕಾರ ಹಂಚಿಕೆ ಬಗ್ಗೆ ನಾನು ಮಾತಾಡಿಲ್ಲ,
ಆಮೇಲೆ ನನಗೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನೇನು ಹೇಳಿಲ್ಲ. ಸೊ ಈ ರೀತಿ ಹಲವಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಏನು, ಪಕ್ಷದ ಪರವಾಗಿಯೇ ಇದ್ದಾರೆ ಅವರು ಬಹಿರಂಗವಾಗಿ. ಇದು ಗಮನಿಸಬೇಕಾದ ಸಂಗತಿ ಸರ್. ಈ ಸೆಂಟೆನ್ಸ್ ಬಹಿರಂಗವಾಗಿ ಪಕ್ಷದ ಜೊತೆಗಿದ್ದಾರೆ ಅನ್ನೋದು ಗಮನಿಸಬೇಕಾದ ಸಂಗತಿ. ಅಂತರಂಗದಲ್ಲಿ ಎಲ್ಲರಿಗೂ ಇರತಕ್ಕಂಥ ಆಸೆ ಏನಿರುತ್ತೆ, ನನಗೆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಇರುತ್ತೆ. ಮತ್ತೆ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಾಸಕರನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದಕ್ಕೆ ಕಾರಣ ಇಬ್ರು, ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ ಮತ್ತು ಇದು ಸಿದ್ದರಾಮಯ್ಯನವರ ಒಂದು ಫೇಸ್ ವ್ಯಾಲ್ಯೂ ಅಂತಿದೆ, ಒಂದು ಮಾಸ್ ವ್ಯಾಲ್ಯೂ ಇದೆ, ಲೀಡರ್ಶಿಪ್. ಇವರು ಇಬ್ಬರು ಸೇರಿನೇ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು. ಆದರೂ ವಿರೋಧ ಪಕ್ಷದವರು ವೀಕ್ ಆಗಿದ್ರು, ಅದು ಬೇರೆ ಪ್ರಶ್ನೆ. ಸೊ ಆದ್ದರಿಂದ ಇವರಿಬ್ಬರ ಶ್ರಮವೂ ಇದೆ, ಇಬ್ಬರಿಗೂ ಸಾಮರ್ಥ್ಯವೂ ಇದೆ. ಆದರೆ ಯಾವುದೇ ಕಾರಣಕ್ಕೂ ಸಹಿತ ಹಾದಿ ಬೀದಿಯಲ್ಲಿ ಇದರ ಬಗ್ಗೆ ಮಾತಾಡ್ತಾ ನನಗೆ ಕೊಟ್ಟಿಲ್ಲ, ನಿನಗೆ ಕೊಟ್ಟಿಲ್ಲ, ನಾನು ಬಿಡೋದಿಲ್ಲ, ನೀನು ಬಿಡೋದಿಲ್ಲ, ನನ್ನ ಹತ್ರ ಇಷ್ಟು ಶಾಸಕರಿದ್ದಾರೆ, ನನ್ನ ಹತ್ರ ಇಷ್ಟು ಶಾಸಕರಿದ್ದಾರೆ ಅಂತ ಯಾರೂ ಇಬ್ಬರು ಹೇಳ್ತಾ ಇಲ್ಲ. ಇದು ಒಬ್ಬ ಕಾಂಗ್ರೆಸ್ನಲ್ಲಿ ಈ ಸದ್ಯಕ್ಕೆ ನನಗೆ ಗೊತ್ತಿರೋ ಹಾಗೆ ಒಳ್ಳೆಯ ಬೆಳವಣಿಗೆ. ಅದರ ನಂತರ ಅವರ ಆಸೆ, ಅವ್ರಿಗೆ ಇರ್ತಕ್ಕಂಥ ಮುಂದಿನ ಗುರಿಗಳು, ಕನಸುಗಳು ಇವೆಲ್ಲ ಇರ್ತಾವಲ್ವಾ, ಅವು ಇರ್ತವೆ. ಆಮೇಲೆ ಇಲ್ಲಿವರೆಗೂ ಸಹಿತ ಸ್ಪಷ್ಟವಾಗಿ ಹೈಕಮಾಂಡು ಈ ರೀತಿಯಾದಂಥ ಅಧಿಕಾರದ ಹಂಚಿಕೆಯ ಸೂತ್ರದ ಬಗ್ಗೆ ಮಾತಾಡಿಲ್ಲ. ಇದು 50-50 ಅಥವಾ 2.5 ವರ್ಷ ಅಂತ ಇವತ್ತರೆಗೂ ಹೈಕಮಾಂಡ್ ಲೆವೆಲ್ ಇರ್ತಕ್ಕಂಥ ಯಾರು ಒಬ್ಬರೂ ಸಹಿತ ಹೇಳಿಲ್ಲ, ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಅದು ಏನೋ ಒಂದು ಡಿ ಕೆ ಶಿವಕುಮಾರ್ 2023 ವಿಧಾನಸಭಾ ಚುನಾವಣೆಯ ನಂತರ ಒಂದು ಸೆಂಟೆನ್ಸ್ ಹೇಳ್ಕೊಂಡು ಬರ್ತಾ ಇದ್ದಾರೆ. ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡ್, ಐ ಆಮ್ ವೇಟಿಂಗ್ ಫಾರ್ ಮೈ ಟೈಮ್ ಅನ್ನುವಂಥ ಸೆಂಟೆನ್ಸ್ ಹೇಳ್ತಾ ಬರ್ತಾ ಇದ್ದಾರೆ. ಏನದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಈಗ ಅದು ಗೊತ್ತಿಲ್ವಲ್ಲ, ಅದ್ರ ಬಗ್ಗೆ ಯಾರು ಸ್ಪಷ್ಟೀಕರಣ ಕೊಟ್ಟಿಲ್ವಲ್ಲ. ಮಾತಾಡ್ತಾರಲ್ಲ ಕೆಲವೊಂದಿಷ್ಟು ಜನ, ಯಾರೋ ಮಾತಾಡೋದು ಬೇರೆ, ದಟ್ ಇಸ್ ಅನ್ ಪೊಲಿಟಿಕಲ್ ಗೇಮ್ ಅಷ್ಟೇ. ಆದ್ರೆ ಇವತ್ತಿನವರೆಗೂ ಇಬ್ರು ಕಾಂಪಿಟೇಟರ್ಸ್ ಸಹಿತ ಯಾವತ್ತು ಸ್ಪಷ್ಟವಾಗಿ ಅಧಿಕಾರದ ಸೂತ್ರ ಈ ರೀತಿ ಆಗಿತ್ತು ಅಂತ ಹೇಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಯಾರು ಸಾಕ್ಷಿಗಳಿದ್ರು ಅವ್ರು ಯಾರು ಮಾತಾಡಿಲ್ಲ. ಸೊ ಆದ್ದರಿಂದ ಜನ ಮಾತಾಡ್ತಾ ಇದ್ದಾರೆ, ಆಮೇಲೆ ಮಾಧ್ಯಮಗಳು ಮಾತಾಡ್ತಾ ಇದ್ದಾವೆ, 1-2-3 ಜನ ಈ ಕಡೆ ಶಾಸಕರು ಆ ಕಡೆ ಶಾಸಕರು ಮಾತಾಡ್ತಾ ಇದ್ದಾರೆ, ಬೆಂಬಲಿತ ಶಾಸಕರು ಸಹಿತ. ಸೊ ಆದ್ದರಿಂದ ಆ ಸ್ಪಷ್ಟತೆಯ ಕೊರತೆ ಇದೆ. ಆದ್ದರಿಂದ ನಮ್ಮ ಸಿದ್ದರಾಮಯ್ಯ ಒಂದು ಒಳ್ಳೆ ಮಾತು ಹೇಳಿದ್ರು ಇವಾಗ, ಈ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಬೀಳಿಸಬೇಕು. ಹೌದು, ಈ ಗೊಂದಲ ಯಾಕೆಂತಂದ್ರೆ ಇದು ಮುಂದುವರೆದಷ್ಟು ಸರ್ಕಾರ ವೀಕ್ ಆಗ್ತಾ ಹೋಗುತ್ತೆ ಮತ್ತು ವಿರೋಧ ಪಕ್ಷದವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕುತ್ತೆ. ಅವರು ಚಲುವರಾಯಸ್ವಾಮಿ ಏನು ಹೇಳಿದ್ದಾರೆ, ಇವತ್ತು ಕುದುರೆ ವ್ಯಾಪಾರ ನಡೀತಾ ಇದೆ, ಯಾರೋ ಕೇಸು ಹಾಕ್ಬಿಟ್ಟಾರ ಅವ್ರ ಮೇಲೆ. ಕುದುರೆ ವ್ಯಾಪಾರ ಅಂತ ಹೆಂಗೆ ಹೇಳಿದೆ ನಾರಾಯಣ ಸ್ವಾಮಿ ಅವರು, ಒಂದು ಕುದುರೆ ವ್ಯಾಪಾರ ಅನ್ನೋದು ಹೆಂಗೆ ಹೇಳಿದೆ ನೀನು ಅಂತ ಹೇಳಿ ಒಂದು ಕೇಸ್ ಆಗ್ಬಿಟ್ಟಿದೆ. ಅದರ ಅರ್ಥ ಏನಂದ್ರೆ ಸರ್, ಇಲ್ಲಿ ನೀವು ಹೇಳ್ತಾ ಇರೋ ಪಾಯಿಂಟ್ಗೆ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ನೀವು ಒಪ್ಪಂದದ ಬಗ್ಗೆ ಯಾರು ಮಾಹಿತಿಯನ್ನ ಕೊಟ್ಟಿಲ್ಲ, ಅದ್ರ ಬಗ್ಗೆ ಯಾರು ಸ್ಪಷ್ಟೀಕರಣವನ್ನೇ ಕೊಟ್ಟಿಲ್ಲ ಅಂತ. ಸಿದ್ದರಾಮಯ್ಯನವರು ಅಧಿಕಾರ ಒಪ್ಪಂದವೇ ಆಗಿಲ್ಲ ಅಂತ ಸ್ಟಾರ್ಟಿಂಗ್ ಹೇಳಿದ್ರು. ಆಮೇಲೆ ಬೇರೆ ಬೇರೆ ತರನಾದ ಹೇಳಿಕೆಗಳನ್ನು ಕೊಡ್ತಾ ಬಂದ್ರು. ಒಪ್ಪಂದವೇ ಆಗದೆ ಹೋಗಿದ್ರೆ ಡಿ ಕೆ ಶಿವಕುಮಾರ್ ಕಡೆಯವರು ಆಗಿರ್ಬೋದು, ಡಿ ಕೆ ಸುರೇಶ್ ಆಗಿರ್ಬೋದು, ಯಾಕೆ ಇವತ್ತು ನಾವು ದುಡಿದಿದ್ದೇವೆ ನಮಗೆ ಅಧಿಕಾರ ಕೊಡಿ ಅಂತ ಯಾಕೆ ಕ್ಲೈಮ್ ಮಾಡ್ತಿದ್ರು ಅವರು? ಒಪ್ಪಂದವೇ ಆಗದೆ ಹೋಗಿದ್ದಾರೆ. ನಿಮ್ಮ ಪ್ರಕಾರ ಒಪ್ಪಂದ ಆಗಿಲ್ಲಪ್ಪ ಕಾಂಗ್ರೆಸ್ನಲ್ಲಿ, ಈ ಪ್ರಶ್ನೆ ಆಗಿದ್ರೆ ಯಾಕೆ ಕ್ಲೈಮ್ ಮಾಡೋ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಅದಕ್ಕೆ ನಾವು ಹೇಳ್ತಾ ಸಾಂದರ್ಭಿಕವಾದಂಥ ಊಹಾಪೋಹಗಳನ್ನು ನಾವು ಸೇರಿಸ್ತಾ ಹೋಗ್ತಾ ಇದ್ದೀವಿ. ಸಾಂದರ್ಭಿಕವಾಗಿ ಈ ರೀತಿ ಹೇಳಿದಾರೆ ಅಂದಮೇಲೆ ಇದ್ರ ಹಿನ್ನೆಲೆ ಹೀಗಿರಬೇಕು ಅಂತ. ನಾನು ಹೇಳ್ತಾ ಇರೋದು, ನೀವು ಸ್ಪಷ್ಟೀಕರಣ ಬೇಕಾಗಿರೋದು ಇವಾಗ ಹೈಕಮಾಂಡ್ ನಿಂದ. ನೀವು ಮೊದಲನೇದಾಗಿ ಹೇಳ್ಬಿಡಿ, ಒಂದು ಅಧಿಕಾರ ಸೂತ್ರ ಇತ್ತ, ಇವಾಗ ಅದರ ಪ್ರಕಾರ ನಡೀತೀರಾ, ಇಲ್ಲ ಬದಲಾದ ಸನ್ನಿವೇಶಕ್ಕೆ ತಕ್ಕ ಹಾಗೆ ಇವರನ್ನ ಮುಂದುವರಿಸ್ತೀರಾ, ಅಥವಾ ಮುಂದೆ 2028 ಏನು ಚುನಾವಣೆ ಬರುತ್ತಲ್ವಾ, ಆವಾಗ ಮತ್ತೆ ಗೆದ್ದು ಬಿಟ್ಟು ಡಿ ಕೆ ಶಿ ಅವರನ್ನೇ ಮುಖ್ಯಮಂತ್ರಿ ಮಾಡುವ ಆಶ್ವಾಸನೆ ಕೊಡ್ತೀರಾ? ಇವುಗಳ ಬಗ್ಗೆ ಸ್ಪಷ್ಟೀಕರಣವನ್ನ ರಾಜ್ಯದ ಜನತೆ ಕೇಳ್ತಾ ಇದೆ. ಅದನ್ನ ಸಿದ್ದರಾಮಯ್ಯನವರು ಪುನರುಚ್ಚಾರ ಮಾಡಿದ್ದಾರೆ. ಇವಾಗ ಬಾಲು ಹೈಕಮಾಂಡ್ ಅದರಲ್ಲೂ ಸಹಿತ ರಾಹುಲ್ ಗಾಂಧಿ ಅವರ ವಾಕ್ಯದ ಮೇಲೆ ನಿಂತಿದೆ. ಇವತ್ತು ರಾಹುಲ್ ಗಾಂಧಿ ಅವರು ಸಹಿತ ಪ್ರಿಯಾಂಕಾ ಅವರಿಗೆ, ಖರ್ಗೆ ಅವರಿಗೆ ಫೋನ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಪಡೆದಿದ್ದಾರೆ. ಇನ್ಮೇಲೆ ಅದಕ್ಕೆ ಏನು ಸರ್, ಪ್ರಿಯಾಂಕ್ ಖರ್ಗೆ ಅವ್ರಿಗಿಂತ ಮಾಹಿತಿ ಪಡೆದಿರೋದಕ್ಕಿಂತ ನಿನ್ ಬಿ ಕೆ ಹರಿಪ್ರಸಾದ್ ಭೇಟಿಯಾಗಿ ಬಂದಿರೋ ದೊಡ್ಡ ಬೆಳವಣಿಗೆ. ಹೌದು, ಬಿ ಕೆ ಹರಿಪ್ರಸಾದ್ ಬಿಕಾಸ್ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಂತ ನಾಯಕ ಅವ್ರು ಭೇಟಿಯಾಗಿರೋ ದೊಡ್ಡ ಬೆಳವಣಿಗೆ ಅಂತ. ಇಲ್ಲ, ಅವ್ರು ಸಿದ್ದರಾಮಯ್ಯ ಅವ್ರ ಕಡೆಗೂ ಇರ್ತಾರೆ, ಈ ಕಡೆಗೂ ಇರ್ತಾರೆ, ಯಾವ್ದು ಬಣದಲ್ಲಿ ಇಲ್ಲ ಅವರು. ಬರ್ತೀನಿ. JDS ನಿಂದ ರಿಷಿಕ್ ವಿಹಾನ್ ಗೌಡ್ರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಜೆಪಿಯಿಂದ ರಿಯಾಕ್ಷನ್ ತೆಗೆದುಕೊಳ್ಬೇಕು. ಆತ್ಮಾನಂದ್ ಅವರೇ, ಬಿಜೆಪಿ ಹೆಂಗ್ ನೋಡ್ತಾ ಇದೆ? ನಾವು ಮೊದಲಿನಿಂದನೂ ಈ ಸರ್ಕಾರ ರಚನೆ ಆದ ತಕ್ಷಣನೇ ಏನು ಜನ ಅವರಿಗೆ 137 ಸೀಟು ಮ್ಯಾಂಡೇಟ್ರಿ ಕೊಟ್ಟರೋ ಅವತ್ತು ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅಂತೇಳಿ ಜನ ನಂಬಿದ್ರು.
ಅವ್ರ ಗ್ಯಾರಂಟಿಗಳು ಕೂಡ ಇವತ್ತು ಗ್ಯಾರಂಟಿಗಳದ್ದು ಕೇಳೋಕ್ಕೇನೆ ಯಾರನ್ನು ಕೇಳಬೇಕು ಅನ್ನುವಂಥ ಪರಿಸ್ಥಿತಿಗೆ ಜನ ಹೊರಟೋಗಿದ್ದಾರೆ. ದುಡ್ಡು ಅವ್ರ ಖಾತೆಗಳಿಗೆ ದುಡ್ಡು ಬಂದಿಲ್ಲ, ಗೃಹಲಕ್ಷ್ಮಿ ಈ ಥರದ್ದು ಎಲ್ಲ ಅವರ ಭಾಗ್ಯಗಳು ಅವ್ರಿಗೆ ಫೇಲ್ಯೂರ್ ಆಗಿದೆ. ಈ ಸರ್ಕಾರ ಎಷ್ಟೊತ್ತಿಗೆ ತೊಲಗ್ಬಿಡತ್ತಪ್ಪ ಅನ್ನುವಂಥದ್ದನ್ನ ಜನನೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ ನೋಡಿ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಪಕ್ಷಕ್ಕೆ ಅಧಿಕಾರಕ್ಕೆ ಬಂತವಿಂದನು 17 ದಿನ ಡೆಲ್ಲಿಯಲ್ಲೇ ಕಾಲ ಕಳೆದು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನೇ ಚರ್ಚೆ ಮಾಡ್ಕೊಂಡು ಬಂದಿದ್ದು. ಅವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಅವತ್ತಿನಿಂದನೂ ಕೂಡ ಇನ್ನು ಎರಡೂವರೆ ಹಂಚಿಕೆ ಆಗಿದೆ, ಪವರ್ ಶೇರಿಂಗ್ ಆಗಿದೆ ಅನ್ನುವಂಥದ್ದನ್ನು ಮಾಧ್ಯಮಗಳು ಜನ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದು ಇವಾಗ ಸನ್ನಿಧಕ್ಕೆ ಬಂದಿದೆ. ಏನು ಡಿ ಕೆ ಶಿವಕುಮಾರ್ ಅವರ ಬಣ ಇವತ್ತು ಡಿ ಕೆ ಶಿವಕುಮಾರ್ ಅವರು ಭಾಳ ಪಕ್ಷಕ್ಕಾಗಿ ದುಡ್ದಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ, ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಈ ಸಲ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಅವ್ರ ಹಿಂಬಾಲಕರು ನಿಂತಿದ್ದಾರೆ. ಅವರು ಕೂಡ ಡಿ ಕೆ ಶಿವಕುಮಾರ್ ನಿಮ್ ಜೊತೆ ಬರ್ತಾರೆ ಅಂತ ಚರ್ಚೆ ಅಲ್ಲ, ಯಾವುದೂ ಇಲ್ಲ, ಅದೆಲ್ಲ ಊಹಾಪೋಹ, ಮಾತುಕತೆ ನಡೀತಾ ಇದೆ ಅಂತೆ. ಅದು ಸಾಮಾನ್ಯ. 40 ಜನ ಶಾಸಕರೇನೋ ಬರ್ತಾರಂತೆ ನೋಡಿ, ನಿಮ್ ಜೊತೆ ಬಂದ್ ಅದನ್ನ ಈ ಕರ್ನಾಟಕ ಈ ತರದ ಉದಾಹರಣೆಗಳನ್ನ ಸಾಕಷ್ಟು ನೋಡ್ಬಿಟ್ಟಿದೆ 2 ಬಾರಿ 3 ಬಾರಿ. ಹಾಗಾಗಿ ವಚನ ಕಾರಣೀಕರ್ತರು ಯಾರು ನೋಡಿ, ಕಾರಣೀಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವತ್ತು ಪಕ್ಷಕ್ಕೆ ಯಾವುದೇ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಮ್ಯಾಂಡೇಟರಿ ಇರಲಿಲ್ಲ. ನಾವು 105 ಸೀಟನ್ನು ಗೆದ್ದಿದ್ವಿ. ಇವತ್ತು 137 ಸೀಟ್ ತಗೊಂಡಿರುವಂತ ಕಾಂಗ್ರೆಸ್ ಈ ತರದ ಪರಿಸ್ಥಿತಿಗೆ ಬಂದು ನಿಂತಿದೆಯಲ್ಲ, ಅದು ವಿಪರ್ಯಾಸ. ಅದಕ್ಕೆ ಹೈಕಮಾಂಡ್ ಇಲ್ಲೇನಾಗಿದೆ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಹೇಳಿದ್ರು, ನಾನು ಇಲ್ಲಿ ಬಂದಿದ್ದೀನಿ, ಎಲ್ಲವನ್ನ ಚರ್ಚೆ ಮಾಡಿದ್ದೀನಿ, ಇದನ್ನ ನಾವು ACC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್, ನಡ್ಡಾ ಅವರೇ ಹೈಕಮಾಂಡ್ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಿದ್ವಿ. ಹೌದು, ನಡ್ಡಾ ಅವರ ಅಧ್ಯಕ್ಷರು ಹೈಕಮಾಂಡ್. ಆದ್ರೆ ನಡ್ಡಾ ಅವರೆಲ್ಲೂ ಕೂಡ ಈ ತರದ್ ಮಾತಾಡಿಲ್ಲ. ಇವತ್ತು ACC ಅಧ್ಯಕ್ಷರು ಕರ್ನಾಟಕ ಬಂದು ಇವ್ರ ಸಮಸ್ಯೆ ಕೇಳಿ ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಅಧ್ಯಕ್ಷ ಹೇಳಿದ ಮಾತು. ನಮ್ಮ ಪಕ್ಷದ ಹಿರಿಯರ ಜೊತೆ ನಾವೆಲ್ಲ ಪಕ್ಷದ ಜೊತೆ ಕುತ್ಕೊಂಡು ಮಾತಾಡ್ತೀವಿ ಅನ್ನೋದು ಬಿಟ್ಟು ಹೈಕಮಾಂಡ್ ಯಾರು ಅನ್ನೋದನ್ನ ಸತ್ಯವನ್ನ ಹೇಳಿದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಅವ್ರ ಜೊತೆಲಿರುವಂಥವ್ರು ಅವ್ರ ಬಲ ಹೆಚ್ಚಿಸ್ಕೊಳ್ಳೋಕ್ಕೆ ಪರಪ್ಪನ ಅಗ್ರದಲ್ಲಿರುವಂಥ ಶಾಸಕರನ್ನ ಈ ಸಮಯದಲ್ಲೇ ಯಾಕೆ ಬಿಹಾರ ಎಲೆಕ್ಷನ್ ಚುನಾವಣೆ ಮುಗಿದ ತಕ್ಷಣ ಹೋಗಿ ಸಂಖ್ಯೆ ಬಲವನ್ನು ಅಲ್ಲಲ್ಲ, ನೀವಿಗೆ ಸಾಕಷ್ಟು ಸಮಯ ಇತ್ತಲ್ಲ, ಅವತ್ತು ಯಾಕೆ ಹೋಗಕ್ಕಾಗ್ಲಿಲ್ಲ? ಇವತ್ತು ಅವ್ರಿಗೆ ಕಾಲಘಟ್ಟ ಬಹಳ ಸರಿಯತ್ತಿಗೆ ಬಂದಿದೆ, ಪವರ್ ಶೇರಿಂಗ್ ಹಂಚಿಕೆ ಆಗಿದೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಒಂದು ಸಂಖ್ಯಾಬಲವನ್ನು ಶಾಸಕರ ಬಲ ಇದೆಯಾ ಅನ್ನೋದನ್ನ ಟೆಸ್ಟ್ ಮಾಡಿದ್ರೆ ಅದು ಕೂಡ ಒಂದ್ ಕಡೆ ಇರಲಿ ಅಂತೇಳಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸುರೇಶ್ ಅವರು ಕೂಡ ಹೇಳ್ತಾ ಇದ್ದಾರೆ 51ಕ್ಕೂ ಹೆಚ್ಚು ಜನ ಶಾಸಕರು ನನ್ನ ಜೊತೆಲಿದ್ದಾರೆ ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ಸಮಾಜವಾದಿ, ಪ್ರಗತಿಪರ ಚಿಂತನೆ ಇಟ್ಕೊಂಡಿದ್ದವರು, ಇದೆಲ್ಲವನ್ನ ಹಿರಿಯ ರಾಜಕಾರಣಿ, ಒಂದು ಸಲ ಅಧಿಕಾರ ಮಾಡಿದ್ದಂಥವ್ರು, ಇಂಥವ್ರಿಗೆ ಈ ಗತಿ ಬಂದ್ಬಿಡ್ತಲ್ಲ ಅನ್ನುವಂಥದ್ದು ನಮ್ಗೆ ಎಲ್ಲ ಒಂದ್ ಕಡೆ ಈ ಒಂದು ಹಿರಿತನ ಇವತ್ತು ಸಿದ್ದರಾಮಯ್ಯನವ್ರು ಬೇಡ ಅನ್ನುವಂಥದ್ದೇ ಆ ಪಕ್ಷದಲ್ಲಿ ಉಟ್ಕೊಬಿಟ್ಟಿದೆಯಲ್ಲ. ಅವತ್ತಿಗೆ ಅವರೇ ಸ್ವತಃ ಅಧಿಕಾರವನ್ನ ಬಿಟ್ಕೊಟ್ಟು ಬಂದಿದ್ರೆ ಅವ್ರ ಗೌರವ ಇನ್ನೂ ಹೆಚ್ಚಾಗ್ತಿತ್ತು. ಹಾಗಾಗಿ ಒಂದೇ ಪ್ರಶ್ನೆ, ನಾನು ನಿಮ್ಗೆ ಈ ಪ್ರಶ್ನೆಗೆ ನೆಕ್ಸ್ಟ್ ಉತ್ತರ ತೆಗೆದುಕೊಳ್ತೀನಿ. ಖಂಡಿತ ಪ್ಲೀಸ್ ಒಂದ್ ಸೆಕೆಂಡ್ ಇರಿ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರೇ ಸ್ವತಃ ತಾವಾಗ್ಲೇ ಕೆಳಗಿಳಿದ್ರ, ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರೇ ತಾವಾಗೇ ಕೆಳಗಿಳಿದ್ರ. ಈ ಪ್ರಶ್ನೆಗೆ ಉತ್ತರ ಬೇಕು, ಆ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ತೇನೆ. ರಿಷಿಕ್ ವೇಹನ್ ಗೌಡ್ರೆ, ನವೆಂಬರ್ ಕ್ರಾಂತಿ ಆಗುತ್ತೆ, ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ನಿರೀಕ್ಷೆ ಮಾಡ್ತಿದ್ದಾರೆ. ಹಾಗೇನು ಕಾಣಿಸ್ತಿಲ್ಲ, ಎಲ್ಲ ಸಮಾಧಾನದಿಂದ ಕಾಂಗ್ರೆಸ್ನವರು ಇದ್ದಾರೆ. ಹೈಕಮಾಂಡ್ ಅವರು ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಸರ್ ನೋಡಿ, ನಾವು ನವೆಂಬರಲ್ಲಿ ಅತಿ ದೊಡ್ಡ ಕ್ರಾಂತಿ ಆಗೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನಾವೆಲ್ಲೂ ಹೇಳಿರಲಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾವು ಹೇಳಿದ್ದು ಕ್ರಾಂತಿಗಳಾಗ್ತವೆ, ರಾಜಕೀಯ ಕ್ರಾಂತಿಗಳಂತ ಹೇಳಿದ್ವಿ ಹೊರತು ಯಾವುದೋ ಭಾರಿ ಆಟೋಮ್ ಬಾಂಬ್ ಆಗೋ ಥರದ್ದು ಕ್ರಾಂತಿಗಳಾಗುತ್ತೆ ಅಂತ ನಾವೆಲ್ಲೂ ಹೇಳಿರಲಿಲ್ಲ. ಒಂದು ಎರಡನೇದು ನೋಡಿ, ಈಗ ಕಾಂಗ್ರೆಸ್ಸಲ್ಲಿ ನಿಮಗೆ 3 ಥರ ಕಮಾಂಡ್ ಇದೆ. ಒಂದು ನೋ ಕಮಾಂಡ್ ಅಂತ, ಇನ್ನೊಂದು ಲೋ ಕಮಾಂಡ್, ಇನ್ನೊಂದು ಹೈ ಕಮಾಂಡ್. ಸೊ ಈ ನೋ ಕಮಾಂಡ್ ಅಂತ ಏನು ಅಂತ ಹೇಳಿದ್ರೆ, ಏನು ಪ್ರಯೋಜನ ಇಲ್ದಿರೋ ಥರ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಇದಾರಲ್ಲ ಈಗ 136 ಜನ ಶಾಸಕರು, ಇವರೆಲ್ಲ ನೋ ಕಮಾಂಡ್ ಪೀಪಲ್ಸ್. ಇವರೆಲ್ಲ ಲೋ ಕಮಾಂಡ್ ಅಂತ ಹೇಳ್ತೀವಿ. ಅವರಂದ್ರೆ ಕಮಾಂಡರ್ಗಳಿದ್ದಂಗೆ, ಕಬೂತರ್ಸ್, ಪಿಜನ್ಸ್ಗಳಿದ್ದಂಗೆ, ಮೆಸೆಂಜರ್ಗಳನ್ನ, ಅಂದರೆ ಡೆಲ್ಲಿಯಿಂದ ಏನಾದರೂ ಹೇಳಬೇಕು, ಇಲ್ಲಿಂದ ತಗೊಂಡೋಗಿ ಹೇಳಬೇಕು, ಕೇಳಬೇಕು ಅಂತ ಇರ್ತಾರಲ್ಲ, ಇವೆಲ್ಲ ನಿಮಗೆ ಲೋ ಕಮಾಂಡ್ಸ್. ಅಂದರೆ ಅವ್ರ ಹತ್ರ ಕಮಾಂಡರ್ಸ್ಗಳು, ಆದರೆ ಅವ್ರಿಗಿರೋ ಅಧಿಕಾರಗಳಿರಲ್ಲ.
ಅದರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಅವರು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಅಂತ ಹೇಳಿದ್ರೆ ಬ್ಯಾಂಗ್ಳೂರಿಗೆ ಎಷ್ಟು ಬಾರಿ ಬಂದಿದ್ದಾರೆ, ಎಷ್ಟು ಬಾರಿ ಬಾಯಿ ಮುಚ್ಕೊಂಡಿರಿ ಅಂತಂದಿದ್ದಾರೆ, ಎಷ್ಟು ಬಾರಿ ಸದಾಶಿವನಗರ ಮನೆಯಲ್ಲಿ ಮೀಟಿಂಗ್ಗಳನ್ನ ಕರೆದಿದ್ದಾರೆ, ಮಾಡಿದ್ದಾರೆ. ಏನಾದರೂ ಒಂದು ಸೊಲ್ಯೂಷನ್ ಕೊಡಕ್ ಆಗ್ತಾ ಇದೆಯಾ? ಅವ್ರಿಗೆ ಏನಾದ್ರು ಗ್ರಿಪ್ ಇದೆಯಾ, ಹೋಲ್ಡ್ ಇದೆಯಾ? ಈಗ ಲೋ ಕಮಾಂಡ್ ಅಂತ ಹೇಳ್ತಾ ಇದೀನಲ್ಲ, ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇನ್ನು ಹೈಕಮಾಂಡ್ ಅಂತಂದ್ರೆ ಯಾರು ಅಂತ ಅಂದ್ಬಿಟ್ಟು ಪಾಪ ಮಾಧ್ಯಮದ ಮುಖಾಂತರ ವೀಕ್ಷಕರು ಕೇಳ್ತಾ ಇರ್ಬೋದು. ಯಾರು ಸೋ ಕಾಲ್ಡ್ ಗಾಂಧಿ ಅಂತ ಸರ್ನೇಮ್ ಪಕ್ಕದಲ್ಲಿ ಇರುತ್ತಲ್ವಾ, ಅವ್ರುಗಳ ಮಾತ್ರ ಹೈಕಮಾಂಡ್ ಕಾಂಗ್ರೆಸ್ ಅಲ್ಲಿ. ಅವ್ರುಗಳು ಏನಾದ್ರು ಹೇಳಿದ್ರೆ ಮಾತ್ರ ನಿಮಗೆ ಏನಾದ್ರೂ ಒಂದು ರಿಸಲ್ಟ್ ಕಾಣಿಸುತ್ತೆ ಹೊರತು ಅವ್ರನ್ನ ಹೊರತುಪಡಿಸಿ ಯಾವ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ರು ಅಷ್ಟೇ, ಯಾವ CWC ಕಮಿಟಿ ಮೆಂಬರ್ಸ್ ಹೇಳಿದ್ರು ಅಷ್ಟೇ ನಿಮ್ಗೆ ಯಾವ್ದು ತಾರ್ಕಿಕ ಹಂತಕ್ಕೆ ಬರಲ್ಲ. ಇದು ವಿಚಾರ. ಇನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಬ್ಬ ಲೋಕಸಭಾ ಅಪೋಸಿಷನ್ ಲೀಡರ್ ಆಗ್ಬಿಟ್ಟು ಅವರು ವೋಟ್ ಚೋರಿ ಅಂತ ಒಂದು ಟೈಮ್ ಪಾಸ್ ಸಬ್ಜೆಕ್ಟ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಹೊರತು ಯಾವ ಪ್ರಯೋಜನ ಆಗುವಂತ ಕೆಲಸ ಏನು ಮಾಡ್ತಾ ಇಲ್ಲ. ಇನ್ನ ಅವ್ರ ಯೋಗ್ಯತೆ, ಅವ್ರ ಫೇಸ್ ವ್ಯಾಲ್ಯೂ ಏನು ಅಂತ ಈಗ ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ 543 ನಿಮಗೆ 2 ಸತಿ ತಗೊಂಡ್ರು ನಾವು ಕನ್ಸಿಕ್ಯೂಟಿವ್ ಆಗಿ, ಅವ್ರು ತಗೊಂಡಿರೋದು ಬರೀ 6 ಸೀಟು. ಇನ್ ಮಾಡಕ್ ಅವ್ರಿಗೆ ಏನು ಕೆಲಸ ಅಂತೂ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ನಡೀತಿರುವಂತ ಇಷ್ಟು ಹೈ ಡ್ರಾಮಾಗಳನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ಈ ಮಾಧ್ಯಮದ ಮುಖಾಂತರ ತಮಗೆ ಡೈರೆಕ್ಟ್ ಆಗಿ ಹೇಳ್ತೀನಿ, ಯಾಕೆ ತಾವು ಕರ್ನಾಟಕಕ್ಕೆ ಬಂದು ಇಲ್ಲಿಂದ ಶಾಸಕರು ಪಾಪ ಹೋಗ್ಬಿಟ್ಟು ವಾಚ್ಮನ್ ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ನಾವು ಸನ್ಮಾನ್ಯ ಖರ್ಗೆ ಅವ್ರ ಮನೆ ಬಾಕ್ಲತ್ರ ನಿಂತ್ಕೊಂಡಿದೀವಿ. ಹೈಕಮಾಂಡ್ ನಾಯಕರು ಏನಾದ್ರು ಬನ್ನಿ ಅಂತ ಯಾರಿಗಾದ್ರೂ ಹೇಳಿ ಸರ್, ಅದನ್ನೇ ಹೇಳ್ತಾ ಇದೀನಿ ನೋಡಿ. ಬರಬೇಡ ಅಂತ ಹೇಳ್ತಿರೋದು. ಕರೆಕ್ಟ್, ಅವ್ರು ಹೇಳಿಲ್ಲ. ಎಕ್ಸಾಕ್ಟ್ಲಿ ಅವ್ರು ಹೇಳ್ತಾ ಇದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅವರೇ ನಾನು ಫಸ್ಟ್ ಹೇಳಿದೆ ನೋ ಕಮಾಂಡ್ ಪೀಪಲ್ ಅಂತ ಅನ್ಬಿಟ್ಟು. ಇವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ವಾಚ್ಮನ್ ಕೆಲಸ ಯಾಕೆ ಮಾಡ್ತಾ ಇದಾರೆ? ಡೆಲ್ಲಿಗೆ ಹೋಗ್ಬಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಮಾಧ್ಯಮದ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟು, ಇಲ್ಲ ನಾವು ಬೇರೆ ಯಾವುದೋ ವೈಯಕ್ತಿಕ ಕಾರಣಕ್ಕೆ ಬಂದಿದೀವಿ, ಡೆಲ್ಲಿಗೆ ಬಂದಿದೀವಿ, ಇಲ್ಲೆಲ್ಲೋ ಪಕ್ಕದಲ್ಲಿ ಟ್ರಿಪ್ ಹೊಡಿಯಕ್ಕೆ ಬಂದಿದೀವಿ, ಟೂರ್ ಹೊಡಿಯಕ್ಕೆ ಬಂದಿದೀವಿ ಅಂತ ಅಂದ್ಬಿಟ್ಟು ಮನೆ ಕಾಯೋ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಒಬ್ಬ ಶಾಸಕ ಆಗಿ ದೆಹಲಿಗೆ ಹೋಗೋದ್ರಲ್ಲಿ ಒಬ್ಬ ಶಾಸಕ ಆಗ್ಬಿಟ್ಟು ನೀವು ಡೆಲ್ಲಿಗೆ ಹೋಗಿ ನೋಡಿ. ಈಗ ನಾನೊಬ್ಬ ವಕ್ತಾರ ಆಗ್ಬಿಟ್ಟು ತಮ್ಮ ಮಾಧ್ಯಮಕ್ಕೆ ಬಂದು ಇಲ್ಲಿ ಕುತ್ಕೊಂಡು 1 ಅವರ್ ನಾನು ಚರ್ಚೆ ಮಾಡ್ಬಿಟ್ಟು ಹೋದ್ರೆ ಅದಕ್ಕೆ ಮರ್ಯಾದೆ. ನಾನು ತಮ್ಮ ಮಾಧ್ಯಮದ ಬಿಲ್ಡಿಂಗ್ ಮುಂದೆ ಬಂದ್ಬಿಟ್ಟು ಕೆಳಗಡೆ ನಿಂತ್ಕೊಂಡು ವಾಚ್ಮನ್ ಕೆಲಸ ಮಾಡ್ಕೊಂಡ್ರೆ ನನ್ಗೇನ್ ಮರ್ಯಾದೆ ಇರುತ್ತೆ? ನೀವು ಕರೆದಿರ್ತೀರ ನನ್ನ, ಕರೆದಿಲ್ಲ ತಾನೆ? ನಾನು ಯಾಕೆ ಬಂದ್ಬಿಟ್ಟು ವಾಚ್ಮನ್ ಕೆಲಸ ಮಾಡ್ಬೇಕಲ್ಲಿ ಶಾಸಕರು? ಸರಿ ಪ್ಲೀಸ್ ಒಂಚೂರು ಮುಗಿಸ್ಬಿಡ್ತೀರಿ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಹೇಗಿದ್ರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ನಿಮ್ ಫೇಸ್ ವ್ಯಾಲ್ಯೂ ಬರೀ 6 ತಗೊಂಡಿದ್ದೀರಾ. ಈಗ ಮಾಡಕ್ಕೇನು ಕೆಲಸ ಅಂತೂ ನಿಮಗಿಲ್ಲ. ದಯಮಾಡಿ ತಾವು CWC ಕಮಿಟಿ ಮೆಂಬರ್ಸ್ಗಳು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಕರ್ನಾಟಕಕ್ಕೆ ಬಂದುಬಿಟ್ಟು ನಿಮಗೆ ಇನ್ಸೈಡ್ ನಿಮ್ಗೆ ಏನದು ಕೈ ಎತ್ತೋದು ಬೇಡ, ಯಾಕಂದ್ರೆ ಯಾರು ಟಾರ್ಗೆಟ್ ಆಗ್ಬಿಡ್ತಾರೋ ಅಂತ ಭಯ ಇದೆ ತಾನೆ. ನೀವು ಒಂದು ರಾಷ್ಟ್ರೀಯ ಪಕ್ಷ, ನಮ್ಮಲ್ಲಿ ಇಂಟರ್ನಲ್ ಪೊಲಿಟಿಕ್ಸ್ ಇದೆ, ಇಂಟರ್ನಲ್ ಅಧಿಕಾರ ಇದೆ, ರೈಟ್ಸ್ ಇದೆ ಅಂತೆಲ್ಲ ಹೇಳ್ತೀರಲ್ಲ ನೀವು. ನೀವೇ ಹೇಳ್ತಾ ಇದ್ದಿಲ್ಲ ಓಟ್ ಚೋರಿ ಇನ್ಯಾವುದೋ EVM ಅದೆಲ್ಲ ಒಂದು ಬ್ಯಾಲೆಟ್ ಬಾಕ್ಸ್ ಇಟ್ಬಿಡಿ, 136 ಜನಕ್ಕೂ ಹೇಳ್ಬಿಡಿ CLP ನಾಯಕರು ಯಾರಾಗಬೇಕು, CM ಯಾರು ಇರಬೇಕು ಅಂತ ಒಂದು ಫೈನಲೈಸ್ ಮಾಡಿ ಮುಗಿಸ್ಬಿಡಿ. ಪ್ರೆಸ್ ಮೀಟ್ ಕರೆದ್ಬಿಟ್ಟು ಮುಗಿಸ್ಬಿಡಿ, ಈ ಡ್ರಾಮಾ ಮುಗಿಸ್ಬಿಡಿ. ರಿಷಿ ಗೌಡ್ರೆ, ಅದಕ್ಕೆ ಹೇಳ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗಿದ್ದಾರೆ, ರಾಹುಲ್ ಗಾಂಧಿ ವಿದೇಶದಿಂದ ಬಂದಿದ್ದಾರೆ, ದೆಹಲಿಗೆ ಶಿಫ್ಟ್ ಆಗಿದೆ, ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ. ಡೆಲ್ಲಿಗೆ ಶಿಫ್ಟ್ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ನಿಮಗೆ ತಾರ್ಕಿಕ ಅಂತ ಸಿಗೋದು ಇಲ್ಲ, ಬರೋದು ಇಲ್ಲ. ಇದು ಶಶಿಕಾಂತ್ ಅಡ್ಡಹಳ್ಳಿ ಅವರೇ, ಕಳೆದ ಒಂದು 5-6 ತಿಂಗಳ ಹಿಂದಿನ ಬೆಳವಣಿಗೆಯನ್ನು ಗಮನಿಸಿ. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಸೆಟ್ ಬ್ಯಾಕ್ ಆಗ್ತಿದೆ ಅನ್ನುವಂಥ ಒಂದು ವಾತಾವರಣ ಸಹಜವಾಗಿ ನಿರ್ಮಾಣ ಆಗಿತ್ತು. ಬಿಕಾಸ್ ಹೈಕಮಾಂಡ್ ತೆಗೆದುಕೊಂಡಂತಹ ಕೆಲ ನಿರ್ಣಯಗಳು, ಅದು ಸಿದ್ದರಾಮಯ್ಯನ ಬಣದ ಕೆಲ ಶಾಸಕರುಗಳು ದಲಿತ ಸಮಾವೇಶವನ್ನು ಮಾಡೋಕ್ಕೋದಾಗ ಮಾಡಬಾರ್ದು ಅಂತ ಸೂಚನೆಯನ್ನು ಕೊಟ್ಟು, ಒಂದು ಸಿದ್ದರಾಮಯ್ಯನವರು 2015ರಲ್ಲಿ ಜಾತಿ ಗಣತಿ ಮಾಡಿದಾಗ ಅದನ್ನೆಲ್ಲ ಬೇಡ, ಹೊಸದಾಗಿ ಜಾತಿ ಗಣತಿ ಮಾಡಿ ಅಂತ ಹೇಳಿದ್ದು ಸಿದ್ದರಾಮಯ್ಯನವರು ಸೆಟ್ ಬ್ಯಾಕ್ ಆಗಿದ್ದು. ಮೂರನೇ ವಿಚಾರ, ಸಿದ್ದರಾಮಯ್ಯನವರು ಅತ್ಯಾಪ್ತರೇ ಆಗಿದ್ದಂತಹ DK ಶಿವಕುಮಾರ್ ವಿರುದ್ಧ ಸಿಡಿದೆದ್ದಿದ್ದಂಥ KN ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಿದ್ದು. RCB ಕಾಲ್ತುಳಿತ ಪ್ರಕರಣ ಆದಾಗ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಸೆಕ್ರೆಟರಿ ಗೋವಿಂದರಾಜ್ ಅವರನ್ನು ಕೈ ಬಿಟ್ಟಿದ್ದು. ಎಲ್ಲವೂ ಆದಾಗ ಏನಾಗ್ತಾ ಇತ್ತು, ಹೈಕಮಾಂಡ್ DK ಶಿವಕುಮಾರ್ ಮೇಲೆ ಕಣ್ಣಿಡ್ತಾ ಇದೆ, ಅವರನ್ನು ತೆಗೆದುಕೊಂಡು ಬರ್ತಾರೆ ಅನ್ನುವಂಥ ಚರ್ಚೆಗಳೇ ಆಗ್ತಾ ಇತ್ತು. ಬಟ್ ನೋಡಿ, ಬಿಹಾರ ಚುನಾವಣೆ ಆದ ನಂತರ ಎಲ್ಲವೂ ಅದಲು ಬದಲು. DK ಶಿವಕುಮಾರ್ ದೆಹಲಿಗೆ ಹೋದ್ರೆ ಸಮಯ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ. ಏನಾಗ್ಬೋದು ಹೈಕಮಾಂಡ್ ಮಟ್ಟದಲ್ಲಿ ನಾಳೆಯಿಂದ? ಬಿಹಾರ್ ಚುನಾವಣೆಯಲ್ಲಿ ಏನಾದರೂ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಆವಾಗ ಅದಕ್ಕೆ ಬೇಕಾದಷ್ಟು ಶಕ್ತಿ ಬರ್ತಾ ಇತ್ತು. ಆವಾಗ ಕರ್ನಾಟಕದಲ್ಲಿ ಅವರು ಡಿಸಿಷನ್ ತಗೊಳ್ತಾ ಇದ್ರು ಪಕ್ಕ ಕ್ಲಿಯರ್ ಆಗಿ. ಆದರೆ ಇವಾಗ ಏನಾಗಿದೆ, ಅಲ್ಲಿ ವೀಕ್ ಆಗಿದ್ದರಿಂದ ಹೈಕಮಾಂಡ್ ಯಾವಾಗ ವೀಕ್ ಆಗುತ್ತೋ ಆವಾಗ ಇಲ್ಲಿ ನಮ್ಮ ಸಿದ್ದರಾಮಯ್ಯನವರು ಸಹಿತ ತಾವು ಶಕ್ತಿಯನ್ನು ಇದಲ್ಲ. 2013ರಲ್ಲೂ ಹಂಗೆ ಆಗಿತ್ತು, ಇವಾಗಲೂ ಹಾಗೆ ಆಗಿತ್ತು. 2013ರಲ್ಲಂತೂ ಹೈಕಮಾಂಡ್ನ ಕೇರೆ ಮಾಡ್ತಿರ್ಲಿಲ್ಲ ಅವರು.
ನಾನು ಅದು ಸಂಬಂಧ ಇಲ್ಲ ಅಂತ. ಅಲ್ಲಿ ವೀಕ್ ಆದಾಗೆಲ್ಲ ಇಲ್ಲಿ ಸ್ಟ್ರೆಂತ್ ಆಗುತ್ತೆ ಅನ್ನೋದು ಪೊಲಿಟಿಕಲ್ ಒಂದು ಅಸ್ಯೂಮ್ಷನ್ನು. ಸೊ ಅದಕ್ಕೆ ಆದರೆ ಇವಾಗ ನಾವೆಲ್ಲ ಚರ್ಚೆ ಮಾಡ್ತಾ ಇರೋದು, ಹಲವಾರು ಜನ ಅಂದ್ಕೊಂಡಿರೋದು ಒಂದು 51 ಜನ ಹೊರಟ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಬಿಜೆಪಿ ಅವ್ರ ಜೊತೆಗೆ ಅಥವಾ ವಿರೋಧ ಪಕ್ಷದ ಜೊತೆ ಚಾನ್ಸಸ್ಗಳು ಕಡಿಮೆ ಇದೆ ನಾನು ಅಂತಾರೆ ಹಲವಾರು ಜನ. ಆದರೆ ಈಗ ಇರ್ತಕ್ಕಂಥ ಬಲಾಬಲ, ಕಾಂಗ್ರೆಸ್ಸಿನ ಬಲಾಬಲ ಹೇಳ್ತೇವೆ, ಒಂದು 140+2 ಅಂದ್ರೆ 142. ಅದ್ರಲ್ಲಿ ಒಬ್ರು ತೀರ್ಕೊಂಡಿದ್ದಾರೆ ಮೇಟಿ ಅವರು, ಅಂದ್ರೆ 141 ಅವರು ಈ ಸದ್ಯಕ್ಕಿರ್ತಕ್ಕಂಥ ಬೆಂಬಲ. ಸೊ ಆಕಸ್ಮಿಕವಾಗಿ ಅದರಲ್ಲಿ ಒಂದು 50 ಜನ ಹೋದ್ರೂ ಸಹಿತ ಆಯ್ತಾ, ಅವರೆಲ್ಲರೂ ಸಹಿತ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಅನರ್ಹರಾಗ್ತಾರೆ ಹೋಗಿರೋರು. ಆವಾಗಲೂ ಸರ್ಕಾರ ಬೀಳೋದಿಲ್ಲ. ಅಲ್ಲ ಸರ್, ಅವರು ಚುನಾವಣೆ ಎದುರಿಸಬೇಕಲ್ಲ, ಗೆಲ್ಲಬೇಕಲ್ಲ. ಅಲ್ಲದ ಆ ನಂತರದ್ದು ಅವಾಗೂ ಸರ್ಕಾರ ಇರುತ್ತೆ. ಯಾಕೆ ಅಂತಂದ್ರೆ ಇಡೀ ಶಾಸಕರು ಇದಾರಲ್ಲ, ಅದ್ರ ಸೀಟ್ ಕೊರತೆ ಆಗುತ್ತೆ 50. ಅವಾಗೂ ಸಹಿತ ಏನಾಗುತ್ತೆ, ಇಲ್ಲಿ 91 ಕಾಂಗ್ರೆಸ್ಗೆ ಉಳಿದ್ರೆ ವಿರೋಧ ಪಕ್ಷರು 82 ಉಳಿಯುತ್ತೆ. ಅವಾಗಲೂ ಸರ್ಕಾರ ಇರುತ್ತೆ. ಆಕಸ್ಮಿಕವಾಗಿ ಇವ್ರೇನಾದ್ರೂ ಹೋಗಬೇಕು, ಬೇರೆ ಸರ್ಕಾರ ಮಾಡ್ಬೇಕಂದ್ರೆ ಕನಿಷ್ಠ 90 ಜನ ಶಾಸಕರ ಬೆಂಬಲವನ್ನು ಪಡಿಬೇಕಾಗುತ್ತೆ. ಶಶಿಕಾಂತ್ ಹೆಡ್ಡಳ್ಳಿ ಅವರು ಹೋಗೋದು ಬಿಡೋದೊಂದು ಸೆಕೆಂಡ್, ನಾವು ಆಮೇಲೆ ವಿಚಾರ ಮಾಡೋಣ. ಬಟ್ ಡಿ ಕೆ ಶಿವಕುಮಾರ್ ಆ ಸಾಧ್ಯತೆ ಇದೆಯಾ ಅನ್ನೋದು ಪ್ರಶ್ನೆ. ಆ ಸಾಧ್ಯತೆಗಳಿಲ್ಲ. ಆದ್ದರಿಂದ ಮೊದಲಿನಿಂದನೂ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಿದ್ದಾರೆ, ಸಂಖ್ಯಾಬಲ ಮೇಲೆ ನನಗೆ ನಂಬಿಕೆ ಇಲ್ಲ, ಹೈಕಮಾಂಡ್ ಮೇಲೆ ನಮ್ಗೆ ನಂಬಿಕೆ ಇದೆ. ಆದ್ದರಿಂದ ಸಂಖ್ಯಾಬಲದ ಬಗ್ಗೆ ಅವ್ರಿಗೆ ಗೊತ್ತಿದೆ. ಯಾಕೆ ಮತ್ತೆ ಈ ಪ್ರಜಾಪ್ರಭುತ್ವದ ಯಾವ ರೀತಿ ನಡೆಯುತ್ತೆ, ಸಂಖ್ಯಾಬಲ ಹೇಗಿರುತ್ತೆ, ಇವುಗಳೆಲ್ಲವನ್ನು. ಆದ್ದರಿಂದ ಮತ್ತೆ ಏಕನಾಥ ಶಿಂದೆ ಆಗೋ ಅಗತ್ಯ ಇಲ್ಲ, ಯಾಕಂದ್ರೆ ಹೆಸರು ಕೆಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಪಕ್ಷವನ್ನು ನಾನು ಕಟ್ಟಿದ್ದೀನಿ ಅಂದಮೇಲೆ ನಾನು ಯಾಕೆ ಪಕ್ಷ ಬಿಟ್ಟು ಹೋಗ್ಬೇಕು, ಇದೇ ಪಕ್ಷದಲ್ಲೇ ಇರ್ತೀನಿ, ಇಲ್ಲೇ CM ಆಗ್ತೀನಿ ಅನ್ನೋದು ಅವರು. ಆಮೇಲೆ ಇತ್ತೀಚೆಗೆ ಸಹಿತ ಅವ್ರು ಏನಾಗುತ್ತಾರೆ, ಒಂದೊಂದು ಸರ್ತಿ ತಮ್ಮ ನಿಲುವನ್ನು ನೇರವಾಗಿ ಸ್ಪಷ್ಟ ಹೇಳಲ್ಲ ಅವರು. ನನಗೆ ಮೀನು ಹಿಡಿಯೋದು ಗೊತ್ತು ಅಂತಾರೆ ಹೊರತಾಗಿ ಆದ್ರೆ ಇದೇ ಅಂತ ಹೇಳೋದಿಲ್ಲ. ಆದ್ದರಿಂದ ಅವರು ಮಾರ್ಮಿಕವಾಗಿ ಮಾತಾಡೋದನ್ನ ಕಲ್ಕೊಂಡಿದ್ದಾರೆ. ಆದ್ದರಿಂದ ನನಗೆ ಗೊತ್ತಿರೋ ಹಾಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಒಡೆದು ಹೋಗ್ತಕ್ಕಂಥ ಸಾಹಸವನ್ನ, ದುಸ್ಸಾಹಸವನ್ನ ಡಿ ಕೆ ಶಿವಕುಮಾರ್ ಮಾಡಲ್ಲ. ಬಟ್ ಈ ಆಲೋಚನೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಹೆಂಗ್ ಥಿಂಕ್ ಮಾಡುತ್ತೆ? ಸಿದ್ದರಾಮಯ್ಯನವರ ಪಾಯಿಂಟ್ ಆಫ್ ಥಿಂಕಿಂಗ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಪಾಯಿಂಟ್ ಆಫ್ ಥಿಂಕಿಂಗ್ ಆಗಿರ್ಬೋದು. ಸಿದ್ದರಾಮಯ್ಯನವರ ಹಿಂದೆ ದೊಡ್ಡದಾದಂಥ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ, ಅಹಿಂದ ವರ್ಗಗಳಿದೆ. ಕುರುಬರು 8ರಿಂದ 13% ಇರುವಂತಹ ಕುರುಬರು ಸಿದ್ದರಾಮಯ್ಯನವ್ರ ಜೊತೆಗಿದೆ. ಇದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಥಿಂಕ್ ಏನು ಮಾಡುತ್ತೆ? ಆಸ್ ಯೂಸ್ವಲ್ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆಗಿರುವಂಥ ಒಕ್ಕಲಿಗ ಸಮುದಾಯದ ಮತಗಳ ಬಗ್ಗೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಥಿಂಕಿಂಗ್ ಏನು, ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುತ್ತಲ್ವಾ? ಅವ್ರು ಹೈಕಮಾಂಡ್ ಆಗಿ ಹೆಂಗ್ ಥಿಂಕ್ ಮಾಡುತ್ತೆ? ಇಡೀ ಬೆಳವಣಿಗೆ ಅವ್ರಿಗೊಂಥರ ಬಿಸಿ ತುಪ್ಪ ಆಗಿದೆ. ಉಗುಳೋ ಹಾಗೆಲ್ಲ, ನುಂಗೋ ಹಾಗಿಲ್ಲ, ಯಾರನ್ನು ಕೈ ಬಿಡೋ ಹಾಗಿಲ್ಲ. ಯಾಕಂದ್ರೆ ಇಬ್ರು ಸಹಿತ ಓಟ್ ತರತಕ್ಕಂಥ ಕ್ಯಾಂಡಿಡೇಟ್ಸ್ಗಳು. ಆದ್ರಿಂದ ಯಾವುದೇ ಕಾರಣಕ್ಕೂ ಇವ್ರನ್ನ ಓಲೈಸಕ್ಕೂ ಆಗಲ್ಲ, ಅವ್ರನ್ನ ಓಲೈಸಕ್ಕೂ ಆಗಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಇರ್ತಕ್ಕಂಥ ಅನಿವಾರ್ಯತೆ ಏನು ಅಂತಂದ್ರೆ, ಹೇಗಾದ್ರೂ ಮಾಡಿ ನಮ್ಮ ಇದನ್ನ ಉಳಿಸ್ಕೋಬೇಕು, ಏನೋ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರವನ್ನು ಉಳಿಸ್ಕೋಬೇಕು ಮತ್ತು ಇನ್ನೊಂದು ಚುನಾವಣೆಯಲ್ಲಿ ಮತ್ತೆ ಮರು ಆಯ್ಕೆ ಆಗಬೇಕು. ಇದು ಹೈಕಮಾಂಡ್ಗೆ ಇರ್ತಕ್ಕಂಥ ಅನಿವಾರ್ಯತೆ. ಆದ್ದರಿಂದ ಬಹಳ ಏನು ಅಳ್ದು ತೂಗಿ ಲೆಕ್ಕಾಚಾರ ಹಾಕಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆಂತರಿಕವಾಗಿ ಡಿ ಕೆ ಶಿವಕುಮಾರ್ ಅವರು ನೀವು ನಮಗೆ ಬೇಕೇ ಬೇಕು ಸೀಟು ಅಂತ ಕೂತ್ಕೊಂಡಿದ್ದಾರೆ, ಆದ್ರೆ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಸೊ ಇವಾಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ನಿರ್ಧಾರಕ್ಕೆ ಬರ್ಬೇಕಾದ್ರೆ ಇವಾಗ ಇಷ್ಟೇ, ಒಂದು ನಿಮಗೆ ಶಾಸಕರ ಬೆಂಬಲ ಇದೆಯಾ ಅಂತ ಪ್ರಶ್ನೆ ಹಾಕಿದ್ದಾರೆ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಜೈಲಲ್ಲೂ ಹೋಗ್ಬಿಟ್ಟು ಒಂದಿಬ್ರು ಸಪೋಸ್ ಡಿ ಕೆ ಶಿವಕುಮಾರ್ ಶಾಸಕರ ಬೆಂಬಲ ತೋರಿಸಿದ್ರೆ ಅವರು ಮಿನಿಮಮ್ 90 ಜನರು ತೋರಿಸಬೇಕು. ಸಪೋಸ್ ತೋರಿಸಿದ್ರು ಅಂತ ತೋರಿಸಿದ್ರೆ ಅನಿವಾರ್ಯವಾಗಿ ಏನು ಮಾಡಕ್ಕಾಗಲ್ಲ. ಈ ಕಡೆಗೆ ಹೈಕಮಾಂಡ್ ಇದನ್ನು ಸಹಿತ ಯೋಚನೆ ಮಾಡಬೇಕಾಗತ್ತೆ, ಶಾಸಕರ ಬೆಂಬಲ. ಯಾಕಂದ್ರೆ ಮುಂದಿನ ಸರ್ತಿಯ ಇಲೆಕ್ಷನ್ ನಲ್ಲಿ ಅವ್ರು ಆಯ್ಕೆ ಮಾಡಬೇಕಂದ್ರೆ ಇದೇ ಶಾಸಕರು ಬೇಕಾಗತ್ತೆ. ಸೊ ಆದ್ದರಿಂದ ಆದ್ರೆ ಆ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ ಈ ಸದ್ಯಕ್ಕೆ. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಪಕ್ಷ ಬಿಟ್ಟು ಹೋಗಿ ಇನ್ನೊಂದು ಪಕ್ಷ ಸೇರ್ತಾ ಇದ್ರೆ ಅಥವಾ ಸೆಕೆಂಡರಿ ಥಿಂಕಿಂಗ್ ಅಲ್ಲ, ಸಾಧ್ಯತೆಗಳು ತುಂಬಾ ಕಡಿಮೆ ಇದ್ದಾವೆ. ಅವ್ರು ಏನೇ ಮಾಡಿದ್ರು ಇಲ್ಲೇ ಇರ್ತೀನಿ, ಇಲ್ಲೇ ಕ್ರಾಂತಿ ಮಾಡ್ತೀನಿ, ಇಲ್ಲೇ ನಾನು ಹೇಗೋ ಮಾಡಿ CM ಆಗುತ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಶಪಥ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನನಗೆ ಗೊತ್ತಿರೋ ಹಾಗೆ ಹೈಕಮಾಂಡ್ ಸಹಿತ ಈ ಸದ್ಯಕ್ಕೆ ಇರುವುದನ್ನ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗೋಣ, ಮುಂದಿನ ಚುನಾವಣೆಯಲ್ಲಿ ಇವ್ರಿಗೆ ಅವಕಾಶ ಕೊಡೋಣ ಅನ್ನೋ ನಿರ್ಧಾರಕ್ಕೆ ಬರುವ ಎಲ್ಲ ಅವಕಾಶಗಳು ಇದ್ದಾವೆ, ಚಾನ್ಸಸ್ಗಳಿದ್ದಾವೆ. ಹೈಕಮಾಂಡ್ ನಿರ್ಣಯ ಮಾಡಬಹುದು ಸರ್, ಉಭಯ ನಾಯಕರು ಒಪ್ತಾರೆ ಅನ್ನೋದೇ ಸದ್ಯಕ್ಕೆ ಒಪ್ಪಿಸ್ತಾರೆ. ಒಂದೇ ಮಾತು ಹೇಳೋದವರು, ಆಯ್ತಪ್ಪ ನಿನಗೆ ಶಾಸಕರ ಬೆಂಬಲ ತಗೊಂಡ್ ಬಾ, ಇಷ್ಟೇ ಹೇಳೋದವ್ರು. ಬರ್ತೀನಿ ಸರ್.
ಆತ್ಮಾನಂದ ಎಚ್ ಅವರು ನೀವು ಅವಾಗಲೇ ಒಂದು ಪ್ರಶ್ನೆ ಹೇಳ್ತಾ ಇದ್ರಿ, ಗೌರವಯುತವಾಗಿ ಇಳಿಸಿದ್ರ ಅಂತ. ನೀವೆಲ್ಲ ಗೌರವಯುತವಾಗಿ ಇಳಿಸ್ಬಿಟ್ರಾ ಎಲ್ಲರೂ? ಈಗ ನಮ್ಮದು ಪ್ರಸ್ತುತ ಅಲ್ಲ, ನಾವು ಆಮೇಲೆ ಮಾತಾಡೋಣ. ಈಗ ಯಡಿಯೂರಪ್ಪನವ್ರನ್ನ ಕಣ್ಣೀರ್ ಹಾಕಿ ಇಳಿಸಿದ್ದಕ್ಕೆ ನಮ್ಮ ಪಕ್ಷ ಅದನ್ನ ಇವತ್ತಿಗೂ ಕೂಡ ಹೈಕಮಾಂಡು ಹೌದು ನಾವೆಲ್ಲೋ ಅವನ್ ತಪ್ಪು ಮಾಡಿದ್ವೇನೋ, ಅದಕ್ಕೆ ಪ್ಯಾರಲ್ ಆಗಿ ಸಂಘಟನೆಗೆ ಒತ್ತು ಕೊಟ್ಟಂತೆ, ಮತ್ತೆ ಅವ್ರ ಮಗ ಅನ್ನೋದಕ್ಕಷ್ಟೇ ಅಲ್ಲದೇನೆ ವಿಜೇಂದ್ರ ಅವರನ್ನ ತಂದು ಇವತ್ತು ಅಧ್ಯಕ್ಷರನ್ನು ಮಾಡಿದ್ದು ಸಂಘಟನೆ ಮಾಡ್ತಾ ಇದ್ದಾರೆ. ಅದೊಂದು ಕಡೆ ಆದರೆ ಇವತ್ತಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ಅವ್ರ ಮಗನ ಕೈಲೇ ಹೇಳ್ಸಿದ್ದಾರೆ. ಸಿದ್ದರಾಮಯ್ಯನವರು ರಾಜಕೀಯ ಅಂಚಿನಲ್ಲಿದ್ದಾರೆ, ಸಂಧ್ಯಾ ಕಾಲದಲ್ಲಿದ್ದಾರೆ. ಹಾಗಾಗಿ ಇನ್ನೊಬ್ಬ ಪ್ಯಾರಲ್ ಆಗಿ ಇನ್ನೊಬ್ಬರು ನಾಯಕರನ್ನ ಬೇಕು ಅನ್ನುವಂಥದ್ದು ಅವ್ರ ಮಗನೇ ಹೇಳಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಅದು ಹೈಕಮಾಂಡ್ಗೂ ಏನು ಇಲ್ಲದೆ ಇರುವಂಥದ್ದೇ ವಿಷಯ ಏನಲ್ಲ. ಹಾಗಾಗಿ DK ಶಿವಕುಮಾರ್ ಅವ್ರಿಗೆ ಪವರ್ ಶೇರಿಂಗ್ ಆಗಿದೆ ಅನ್ನೋದು ಸತ್ಯ, ಅವರಿಬ್ಬರಿಗೆ ಗೊತ್ತಿರೋದು 4 ಜನಕ್ಕೆ. ಹಾಗಾಗಿ ಶಿವಕುಮಾರ್ ಅವರು ಈ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಅದನ್ನ ಕಳ್ಕೊಳ್ಳಕ್ಕೆ ನಾವ್ ಇದನ್ನ ಈ ವಿಚಾರ ಇಟ್ಟಿರೋದಕ್ಕೆ ನಾವು ಹೇಳ್ತಾ ಇದೀವಿ. ನಮ್ ಕೆಲಸ ನಾವ್ ಯಾವತ್ತೂ ಕೂಡ ನಮ್ ಜೊತೆ ಬಂದು ಅವ್ರು ಸರ್ಕಾರ ಮಾಡ್ತಾರೆ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಆದ್ರೆ ಇವತ್ತು ರಾಜ್ಯದ ಪರಿಸ್ಥಿತಿ ಇದೆಯಲ್ಲ, ಇಷ್ಟೊಂದು ಮ್ಯಾಂಡ್ರೇಟಿ ಕೊಟ್ಟು ಇಷ್ಟು 137 ಸೀಟ್ ತಗೊಂಡಿದ್ರು, ಇವತ್ತು ಯಾವುದೇ ಕಾಮಗಾರಿಗಳಿಲ್ಲ, ರಸ್ತೆಗಳಿಲ್ಲ, ಒಂದು ವ್ಯವಸ್ಥೆ ಇಲ್ಲ, ಆಡಳಿತ ಕುಸಿದೋಗಿದೆ. ಏನು ಇಲ್ದೇನೆ ಒಂದು ಯಾವ ರೀತಿ ರಾಜ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋದೇ ಚಿಂತೆ ನಮಗೆ. ಇಷ್ಟು ಜನಕ್ಕೆ ಕೆಲಸ ಮಾಡಬೇಕಾದಂಥವ್ರು 1 ತಿಂಗಳಿಂದ ಈ ಕೆಲಸದಲ್ಲೇ ಮಗ್ನರಾಗಿದ್ದಾರೆ. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಅಂತ್ಯ ಆಡಬೇಕು ಅನ್ನೋದಷ್ಟೇ ನಮಗೆ. ಯಾರು ಆಗಲಿ ಅವ್ರ ಪಕ್ಷ ಇವತ್ತು ಸರ್ಕಾರ ಕೊಟ್ಟಿದ್ದೀವಿ, 5 ವರ್ಷದಲ್ಲಿ ಅವ್ರು ಯಾರು 4 ಅಲ್ಲ 5 ಮುಖ್ಯಮಂತ್ರಿ ಮಾಡ್ಕೊಳ್ಳಿ, 5 DCM ಮಾಡ್ಕೊಳ್ಳಿ. ಆದ್ರೆ ಈ ರಾಜ್ಯದ ಜನಕ್ಕೆ ನೀವು ಕೊಡ್ತಾ ಇರ್ತಕ್ಕಂಥ ಸಂದೇಶ ಏನು? ನಿಮ್ಮ ಮುಖ್ಯಮಂತ್ರಿ ಯಾರು? ನಿಮ್ಮ ಹೈಕಮಾಂಡ್ ಏನ್ ಮಾಡ್ತಾ ಇದೆ? ಕಾಂಗ್ರೆಸ್ನವರಾಯ್ತು ಅಥವಾ ಬೇರೆ ಬೇರೆ ನಿಮ್ಮದೇ ಪಕ್ಷದ ಒಂದು ಪ್ರಶ್ನೆ ಜನ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಏನಂತ ಹೇಳ ಪ್ರಶ್ನೆ ಕೇಳಿ, ಏನಂತ ಹೇಳ ಹೇಳಿ. ಬಿಜೆಪಿಯ ರಾಜ್ಯಾಧ್ಯಕ್ಷರು BY ವಿಜೇಂದ್ರನೋ ಅಥವಾ ಅವರನ್ನು ಬದಲು ಮಾಡ್ತೀರಾ ಅಂತ ನಿಮ್ಮ ಪಾರ್ಟಿಯವ್ರು ಕೇಳ್ತಾ ಇರೋದು. ಅದಕ್ಕೆ ನಿಮ್ಮ ಹೈಕಮಾಂಡ್ ಉತ್ತರ ಏನು? ಇಲ್ಲ, ನಮ್ಗೆ ಚುನಾವಣೆ ಅನ್ನುವಂಥದ್ದು ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷನ ಆಯ್ಕೆ ಆಗ್ಬೇಕಾಗಿತ್ತು. ಜಿಲ್ಲಾಧ್ಯಕ್ಷರುಗಳನ್ನ ಆಗಿದೆ, ಜಿಲ್ಲಾಧ್ಯಕ್ಷ ಆಗಿದೆ. ಅದನ್ನ ತದನಂತರದಲ್ಲಿ ನಾವು ಈಗ 2 ವರ್ಷ ಅವಧಿಯನ್ನ ಸಂಪೂರ್ಣ ಮಾಡಿದರೆ ಇನ್ನ ಮುಂದಿನ ದಿನ ಅವ್ರನ್ನೇ ಚುನಾವಣೆ ಪ್ರಕ್ರಿಯೆ ನಡೆದಿದೆ, ಅಧ್ಯಕ್ಷರನ್ನ ಅನೌನ್ಸ್ ಮಾಡ್ತಾರೆ. ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಈ ಪ್ರಶ್ನೆ ನಾನು ಶಶಿಕಾಂತ್ ಯಡಹಳ್ಳಿ ಸರ್ ಕೇಳಬೇಕು, ವಾಪಸ್ ಬರ್ತೀನಿ ಸರ್. ನಾನು ನಿಮ್ದು ಸರಿಯಾದ ವಿರೋಧ ಪಕ್ಷ ಇಲ್ಲ, ಆಡಳಿತ ಕೊಡಬೇಕು ಅಂತ ಹೇಳಿ ಸರಿಯಾದ ಅಧಿಕಾರ ಇಲ್ಲ, ಆಡಳಿತ ಇಲ್ಲ. ನಾವು ವಿರೋಧ ಪಕ್ಷವಾಗಿ ಎಲ್ಲ ಹೋರಾಟಗಳನ್ನ ನಿರಂತರವಾಗಿ ಮಾಡಿದೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನ ಮಾಡಿದೀವಿ. ಎಲ್ಲ ರಸ್ತೆ ಗುಂಡಿಗಳಾಗ್ಬೋದು, ರೈತರ ಬೆಲೆ ನಿಗದಿಗೆ ಆಗದೆ ಇರ್ಬೋದಾಗ್ಬೋದು, ಬಾಣಂತಿಯರ ಸಾವಾಗಿರ್ಬೋದು, ಮತ್ತೆ ಮೂಢ ಹಗರಣ ಆಗ್ಬೋದು, ಯಾವ ಹೋರಾಟವನ್ನು ನಾವು ಕೈಕಟ್ಕ ಕೂತಿಲ್ಲ. ವಿರೋಧ ಪಕ್ಷವಾಗಿ ನಮ್ಮ ವಿರೋಧ ಪಕ್ಷವಾಗಿ ನಾವು ಸಮರ್ಥವಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಆಕೆ ಮುಂದಿನ ದಿನದಲ್ಲಿ ಈ ರಾಜ್ಯ ಜನ ಈ ಕಾಂಗ್ರೆಸ್ನ ದುರಾಡಳಿತವನ್ನ ರಾಜ್ಯ ಜನಕ್ಕೆ ತಿಳಿಸ್ತೀವಿ. ಜನ ಇವತ್ತು ಬಹಳ ಎಚ್ಚರಿಕೆಯಿಂದ ನೋಡ್ತಾ ಇದ್ದಾರೆ. ಈ ಪರಿಸ್ಥಿತಿಗೆ ತಕ್ಕನಾದಂತಹ ಉತ್ತರವನ್ನ ಕೊಡ್ತಾರೆ. ರಿಷಿಕ್ ಗೌಡ್ರೆ, ಇವೆಲ್ಲ ರಾಷ್ಟ್ರೀಯ ಪಾರ್ಟಿ ನೋಡಿದಾಗ ಪ್ರಾದೇಶಿಕ ಪಕ್ಷನ ಉತ್ತಮ ಅನ್ಸ್ಬಿಡುತ್ತಲ್ವಾ ಸರ್? 100ಕ್ಕೆ 100% ಕರೆಕ್ಟು ಸರ್ ನೀವು ಹೇಳುವಂಥದ್ದು. ನೋಡಿ, ಈಗಾಗಲೇ ನಮ್ಮ NDA ಮೈತ್ರಿ ಅಲಯನ್ಸ್ ಏನಿದೆ 2028ಗೆ 150ಕ್ಕೂ ಹೆಚ್ಚು ಸೀಟು ನಮ್ಮ NDA ಅಲಯನ್ಸಲ್ಲಿ ಕರ್ನಾಟಕದಲ್ಲಿ ನಾವು ಗೆಲ್ತೀವಿ. ಸನ್ಮಾನ್ಯ ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗೇ ಆಗ್ತಾರೆ ಅನ್ನೋವಂಥದ್ದು ನಮ್ಮ ವಿಶ್ವಾಸ, ಭರವಸೆ. ಇನ್ನು ರಾಷ್ಟ್ರೀಯ ಪಕ್ಷ ಯಾವಾಗಲೂ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಕೆಲವೊಂದು ರಾಜ್ಯಗಳನ್ನ ಗಮನಿಸಿ ನಾವು ಹೇಳೋದಾದರೆ, ನೋಡಿ, ಇಲ್ಲಿ ಕಾಂಗ್ರೆಸ್ಗೆ 136 ಮ್ಯಾಂಡೇಟ್ ಇಟ್ಕೊಂಡು ದೇ ಆರ್ ಅನೇಬಲ್ ಟು ಗಿವ್ ಎ ಗುಡ್ ಅಡ್ಮಿನಿಸ್ಟ್ರೇಷನ್. ಇನ್ನು ಈಗ BJP ಅವ್ರದ್ದು ಅಷ್ಟೇ ಒಂದು ಒಳ್ಳೆ ಸ್ಟ್ರೆಂತ್ ಇದೆ, ನಮ್ಮದು ಒಂದು ಈಕ್ವಲಿ ಅಷ್ಟೇ ಸ್ಟ್ರೆಂತ್ ಇದೆ. ಆಮೇಲೆ ನಾವು ಒಂದು ಕಂಪ್ಲೀಟ್ ಮೆಜಾರಿಟಿಯಾಗಿ ಬರೋವಂಥದ್ದು ನಮ್ಮದು ಸ್ಟ್ರೆಂತ್ ಇಲ್ಲ, ನಾಟ್ ಮೋರ್ ದೆನ್ 80 ಅಂಡ್ ಸೊ ಆನ್. ಸೊ ಹಾಗಾಗಿ ನಾವು ಯಾವ್ದಾದ್ರು ಒಂದು ಪಕ್ಷದ ಅಲಯನ್ಸ್ ನಾವು ಮಾಡಲೇಬೇಕಾಗ್ತದೆ. ಎವ್ರಿ ವಿಧಾನಸಭಾ ಎಲೆಕ್ಷನ್ಸ್ ರಿಸಲ್ಟ್ಸ್ ಬಂದರೂ ನಮ್ಗೆ ಇದೇ ಥರನೇ ಬರ್ತಾ ಇದೆ ಪರಿಸ್ಥಿತಿಗಳು. ಆದರೆ ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು ಏನು ಅಂತ ಹೇಳಿದ್ರೆ, ನೋಡಿ, ಪ್ರಾಕ್ಟಿಕಲಿ ಮಾತಾಡೋಣ. ನಮಗೆ KPCC ಒಳಗಡೆ ಏನಾಗುತ್ತೆ, ವಿ ಆರ್ ಲೀಸ್ಟ್ ಬಾದರ್ಡ್. ನಮಗೆ ಬೇಡ ಅವ್ರು ಯಾರು ಶಾಸಕರನ್ನ ಡೆಲ್ಲಿಗನ ಕರ್ಕೊಳ್ಳಿ, ಇಲ್ಲಿ 100 ಮೀಟಿಂಗ್ ಮಾಡ್ಕೊಳ್ಳಿ, ನಮಗೆ ಅದು ಬೇಡ. ಆದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸಲ್ಲಿ ಇದಾರಲ್ಲ, ವಿ ಹ್ಯಾವ್ ಟು ಆಸ್ಕ್ ದ ಕ್ವಶನ್ಸ್ ಟು ದೆಮ್. ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಯಾರು ಒಂದು ಸಾಂವಿಧಾನಿಕ ಕುರ್ಚಿಯಲ್ಲಿ ಕುತ್ಕೊಂಡಿದ್ದೀರಾ, ನೀವು ಮಾಡ್ತಾ ಇರುವಂಥ ಕೆಲಸ ಏನು ಅನ್ನೋದೇ ನಮ್ಮ ಪ್ರಶ್ನೆ. ಈಗ ಅದು CM ಇರ್ಬೋದು, DCM ಇರ್ಬೋದು, ಹಾಗೆ ಎಲ್ಲ ಸಚಿವರುಗಳು ಕೂಡ ನಾವು ಕೇಳ್ತಾ ಇರುವಂಥ ಪ್ರಶ್ನೆ, ನೀವು ಏನು ಮಾಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯಕ್ಕೆ, ನಿಮ್ಮನ್ನು ಎಲೆಕ್ಟ್ ಮಾಡಿ ಕಳಿಸಿರೋದಕ್ಕೆ
ಯಾಕೆ ಅಂತ. ಇಲ್ಲಿ ನೋಡಿ ಪ್ರಾಕ್ಟಿಕಲಿ ಒಂದು ಅನಾಲಿಸಿಸ್ ಮಾಡೋದಾದ್ರೆ ನನ್ನೊಂದು ಪ್ರಶ್ನೆ ಇದೆ. ಇಫ್ ಸಪೋಸ್ ನಿಮಗೆ ನಂಬರ್ಸ್ಗಳು ವರವಾಗಿ, ಶಶಿಕಾಂತ್ ಯಡಳ್ಳಿ ಅವರು ಹೇಳಿದ ಹಾಗೆ ನಂಬರ್ಸ್ಗಳು ವರವಾಗಿ ನಿಮ್ಮ ಮೈತ್ರಿಕೂಟ ಅಧಿಕಾರ ರಚನೆ ಮಾಡುತ್ತೆ ಸಾಧ್ಯತೆ ಇದೆ, ಯಾರೋ ಬರ್ತಿದ್ದಾರೆ ಅನ್ನೋದಾದರೆ ನೀವು ಪ್ರಯತ್ನ ಪಡ್ತೀರೋ ಪ್ರಯತ್ನ ಪಡಲ್ಲೋ? ಹೈಡ್ರಾಮಾ ಕ್ರಿಯೇಟ್ ಮಾಡ್ತಿರೋ ಹೈಡ್ರಾಮಾ ಕ್ರಿಯೇಟ್ ಮಾಡಲ್ಲ? ಸರ್ ನೋಡಿ, ಇಲ್ಲಿ ಇವಾಗಿನ ಸಂದರ್ಭದಲ್ಲಿ ಆಲ್ರೆಡಿ ನಿಮಗೆ 2.5 ವರ್ಷ ಟರ್ಮ್ ಮುಗಿದಿದೆ. ಓಕೆ, ಇನ್ನು ಲಾಸ್ಟ್ 6 ಮಂತ್ ಟರ್ಮ್ ಯಾವುದು ನಿಮಗೆ ಫಂಕ್ಷನಲ್ ಇರಲ್ಲ, ಇಟ್ಸ್ ಎ ನೋನ್ ಫ್ಯಾಕ್ಟ್. ಇನ್ನು ಹೀರೋ ಅಂತದ್ದು ನಿಮಗೆ ಮ್ಯಾಕ್ಸಿಮಮ್ 1.5 ವರ್ಷ 2 ವರ್ಷ. ಸೊ ಈ 1.5-2 ವರ್ಷದಲ್ಲಿ ಚೋಚೋ ಮಾಡ್ಕೊಂಡು ಮತ್ತೆ ನಾವು ಕಿಚಡಿ ಸರ್ಕಾರಗಳನ್ನೆಲ್ಲ ಮಾಡೋಂಥ ಚಾನ್ಸಸ್ ಆದಷ್ಟು ಕಡಿಮೆನೆ. ಸೊ ಇದರ್ ನಿಮಗೆ ಕಂಪ್ಲೀಟ್ ಆಗಿ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಪತನ ಆಗಬೇಕು 100% ಝೀರೋಗೆ, ಮತ್ತೆ ಎಲೆಕ್ಷನ್ಸ್ಗೆ ಹೋಗಬೇಕು, ಮತ್ತೆ ರೀಎಲೆಕ್ಟ್ ಆಗಿ ಬರುವಂಥ ಚಾನ್ಸಸ್ ಏನಿರುತ್ತೋ ಆ ಪಾಸಿಬಿಲಿಟೀಸ್ಗಳು ಮಾತ್ರ ಜಾಸ್ತಿ ಇರುತ್ತೆ ಹೊರತು ಈಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು 40 ಜನ 50 ಜನ ಆಚೆ ಕರ್ಕೊಂಡ್ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಈಗ ಅವ್ರು ಆಚೆ ಕರ್ಕೊಂಡ್ ಬಂದ್ರು ಮತ್ತೆ ಕ್ವಶನ್ ಏನಾಗುತ್ತೆ, ಯಾರು CM ಅಥವಾ ಯಾರ್ಯಾರ ಜೊತೆ ಫಾರ್ಮ್ ಮಾಡ್ತಾರೆ. ಈಗ ನಾವು BJP ಮತ್ತೆ JDS ಇದೆ, ನಮ್ ಜೊತೆ ಜಾಯಿನ್ ಆಗ್ತಾರೆ 3 ಜನ ಆಕಾಂಕ್ಷಿಗಳು. ಆ ತಪ್ಪತ್ತು ನಾವು ಮಾಡಕ್ ಹೋಗೋದೇ ಇಲ್ಲ, ಯಾಕೆಂದ್ರೆ ಕುಮಾರಸ್ವಾಮಿ ನಮ್ಮಲ್ಲಿ ಕುಮಾರಣ್ಣನವರು 2028ಗೆ CM ಅಂತ ಇರೋದೇ ಹೊರತು ಇನ್ನು ಬಿಟ್ವೀನ್ ಅಲ್ಲಿ ಏನೇ ಚೇಂಜಸ್ ಆದ್ರೂ ನಾವು ಆಕಾಂಕ್ಷಿಗಳಲ್ಲ. ಬಿಜೆಪಿ ಅವ್ರು ಏನ್ ಮಾಡ್ಬೇಕು, ನೀವು 2028ಕ್ಕೆ ಮುಖ್ಯಮಂತ್ರಿ ಆದ್ರೆ? ಇಲ್ಲ ನೋಡಿ, ಅದು ಅವತ್ತಿನಲ್ಲಿ ಪ್ರೊಜೆಕ್ಷನ್ ಅಂತ ಹೇಳ್ತಾ ಇದೀವಿ ಹೊರತು ಅವತ್ತಿನ ದಿವಸ ನಾವು NDA ಮೈತ್ರಿಕೂಟದಲ್ಲಿ ಕುತ್ಕೊಂಡು ಮಾತಾಡ್ತೀವಿ, ಯಾರು ಅವತ್ತಿರುತ್ತೋ ಮಾಡ್ಬೋದು ಚಾನ್ಸಸ್ ಇದೆ. ಬಟ್ ಈಗ ನಾವು ಕೇಳ್ತಿರೋಂಥದ್ದು ಏನು ನಿಮಗೆ ಅಂತ ಹೇಳಿದ್ರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೆ 136 ಜನ ಮ್ಯಾಂಡೇಟ್ ಇದೆ. ಕರ್ನಾಟಕ ರಾಜ್ಯ ನಿಮ್ಮ ಹತ್ರ ಬಯಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಫುಲ್ ಮ್ಯಾಂಡೇಟ್ ಇರಬೇಕಾದ್ರೆ ತಾವುಗಳು ಸಾಕಷ್ಟು ಡಿಸಿಷನ್ ತಗೋಬಹುದು ಒಂದು ಆಡಳಿತಾತ್ಮಕವಾಗಿ. ಆ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ತಗೊಳ್ಳಿ ಸ್ವಾಮಿ, ನೀವು ಅದನ್ನ ಮಾಡಿ. ಈಗ ನೀವು ಹೋಗ್ಬಿಟ್ಟು ನಮಗೆ ಹೈಕಮಾಂಡ್ ಪ್ರತಿಫಲ ಕೊಡ್ತಾರೋ ಬಿಡ್ತಾರೋ ಅದು ಆಂತರಿಕ, ಅಥವಾ ನಿಮಗೆ ಯಾರಿಗೆ ಸಂಖ್ಯಾಬಲ ಇದೆಯೋ ಇಲ್ವೋ ಅದ್ರ ಆಂತರಿಕ. ನಮಗೆ ನಾವು ನೋಡುವಂಥದ್ದೇನು, ಕಾಂಗ್ರೆಸ್ಸಿನ 136 ಜನ ಇದ್ದೀರಾ, ಫುಲ್ ಮೆಜಾರಿಟಿ. ಸೊ ಈಗ ನೋಡಿ ಒಂದು ಸರ್ ಪ್ಲೀಸ್, ಈಗ ಆದಷ್ಟು ನಿಮಗೆ IT ಸೆಕ್ಟರ್ಸ್ಗಳೆಲ್ಲ ನಿಮಗೆ ಬೇರೆ ಬೇರೆ ರಾಜ್ಯಗಳು ಹುಡಿಕೊಂಡು ಹೋಗ್ತಾ ಇದೆ. ಈಗಾಗಲೇ ನಿಮಗೆ 10,000 ಕೋಟಿ ಪ್ಲಸ್ ಗೂಗಲ್ ಅವರು ತೆಲಂಗಾಣಕ್ಕೆ ಹೋಗ್ತಾ ಇದ್ದಾರೆ, ಇನ್ನೂ ಒಂದು 20,000 ಮೆಟಾ ಏನದು ಕೋಟಿಯಷ್ಟು ಈಕ್ವಲೆಂಟ್ ಆಗಿರುವಂತವರು ನಿಮಗೆ ಆಂಧ್ರಾಗ ಹೋಗ್ತಾ ಇದ್ದಾರೆ. ಸೊ ಇದೇ ರೀತಿನೇ ಕಂಟಿನ್ಯೂ ಆಗ್ಬಿಟ್ಟು ಹೋದ್ರೆ ಕರ್ನಾಟಕ ರಾಜ್ಯದ ಗತಿ ಏನಾಗಬೇಕು ಅರ್ಥ ಆಗ್ತಾ ಇದೆಯಾ? ಇನ್ನ ನಿಮ್ಗೆ ಗ್ಯಾರಂಟಿ ಅಂತ ನೀವು ಹೇಳ್ತಾ ಇದೀರಾ ಟೋಪಿ ಹಾಕೋ ಕೆಲಸಗಳನ್ನ, ಓಲಿ ಆ ಗ್ಯಾರಂಟಿ ಅಂತ ಟೋಪಿ ಹಾಕೋ ಕೆಲಸ ಸರಿಯಾಗಿ ಮಾಡಿ ನೀವು. ಇದರಿಂದ ಆಗ್ತಾ ಇರುವಂತ ಲಾಭ ನಷ್ಟಗಳು ಕರ್ನಾಟಕ ರಾಜ್ಯದ ಜನ ನಾವು ತಾನೇ ಸಫರ್ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ತೀರಾ? ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾತು ಮುಂಚೆ ಕಾನ್ಸ್ಟಿಟ್ಯೂಷನಲ್ ಬುಕ್ ಇಟ್ಕೊಂತೀರಾ, ರೈಟ್ ಬೇಸಿಕ್ ನಿಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನ್ ಹೇಳುತ್ತೆ ನಿಮ್ಗೆ? ಸಂವಿಧಾನ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಖರ್ಗೆ ಅವರು ದೆಹಲಿಗೆ ಹೋಗಿದ್ದಾರೆ. ಶಶಿಕಾಂತ್ ಯಡಳ್ಳಿ ಅವರು ಒಂದು ಪ್ರಶ್ನೆ, ಯಾವಾಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿದಾರಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್, BJP, ಜನತಾದಳ, ಕಾಂಗ್ರೆಸ್ಸು, ಬೇರೆ ಬೇರೆ, ಅವತ್ತು ಆ ಪಾರ್ಟಿಗಳು ಚುನಾವಣೆ ಸೋತಿದ್ದನ್ನು ನಾವು ಗಮನಿಸಿದ್ದೀವಿ. ನಿಜಲಿಂಗಪ್ಪನವರು ಒಂದು ಮಹಿಳಾ ಕೇಸ್ನಲ್ಲಿ ರಾಜೀನಾಮೆ ಕೊಟ್ಟಾಗ ವಾಟ್ ನೆಕ್ಸ್ಟ್ ಏನಾಗಿದ್ದನ್ನು ನೋಡಿದ್ದೀವಿ. ಮೊಬೈಲ್ ಫೋನ್ ಕದ್ದಾಲಿಕೆ ಪ್ರಕರಣದಲ್ಲಿ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟಾಗ ಏನಾಯ್ತು ಅನ್ನೋ ನೋಡಿದ್ದೀವಿ. 1990ರಲ್ಲಿ ವೀರೇಂದ್ರ ಪಾಟೀಲ್ ರಾಜೀನಾಮೆ ಕೊಟ್ಟಾಗ 94ರಲ್ಲಿ ಏನಾಗಿತ್ತನ್ನು ನೋಡಿದ್ದೀವಿ. 2012 ಸದಾನಂದ ಗೌಡ ರಾಜೀನಾಮೆ ಕೊಟ್ಟಾಗ 13ರಲ್ಲಿ ಏನಾಯಿತು, ಜಗದೀಶ್ ಶೆಟ್ಟರ್ ಬಂದರು, ಸೋತರು ಚುನಾವಣೆಯನ್ನು, ಅದನ್ನು ನೋಡಿದ್ದೀವಿ. ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಾಗ ಏನಾಯಿತು ಅನ್ನೋದನ್ನು ನೋಡಿದ್ದೀವಿ. ಇದನ್ನು ಹೈಕಮಾಂಡ್ ಹೇಗೆ ಟೇಕ್ ಓವರ್ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ. ಬಿಕಾಸ್ ಉಭಯ ನಾಯಕರ ಹಿಂದೆ ದೊಡ್ಡ ಸಮುದಾಯಗಳ ಮತ ಪ್ರಮಾಣ ಇದೆ. ಆ ಮತ ಪ್ರಮಾಣವನ್ನು ಮುಂದಿನ ಚುನಾವಣೆಯಲ್ಲಿ ಹೇಗೆ ತರ್ತಾರೆ ಅನ್ನೋದು ಒಂದು. ಎರಡನೇದು, ಇವೆಲ್ಲದರ ನಡುವೆ ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ಪತ್ರ ರವಾನೆ ಆಗಿದೆ ಅಂತ. ಏನು ಪತ್ರ? ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು, ದಲಿತ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋದು ಪತ್ರದ ಸಾರಾಂಶ. ಇಟ್ಸ್ ಪಾಸಿಬಲ್ ಇನ್ ಕರ್ನಾಟಕ? ಸರ್, ಮೊದಲನೇದು ನೀವು ಹೇಳಿದ್ರಿ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ ತಕ್ಷಣ ಪಕ್ಷ ಸೋಲುತ್ತೆ ಅಂತ. ಹೌದು, ಆ ರೀತಿಯಾಗಿ ಈ ನಮ್ಮ ಮುಖ್ಯಮಂತ್ರಿಗಳನ್ನ 2013ರಿಂದ 18ರವರೆಗೂ ಬದಲಾಯಿಸಿರ್ಲಿಲ್ವಲ್ಲ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು, ಆದರೂ ಸಹಿತ ಅವರು ಪಕ್ಷ ಸೋಲ್ತು. ಸೊ ಆದ್ದರಿಂದ ಇದಕ್ಕೆ ಸಂಬಂಧ ಇಲ್ಲ. ಅಲ್ಲ, ಕರ್ನಾಟಕದಲ್ಲಿ 1985ರಿಂದ ಇಲ್ಲಿ ತನಕ ಯಾವುದೇ ಸರ್ಕಾರ ಪುನರಪಿ ಅಧಿಕಾರಕ್ಕೆ ಬಂದಿದ್ದು ಉದಾಹರಣೆ ಇಲ್ಲ. ಪುನರಪಿ ಅಧಿಕಾರಕ್ಕೆ ಉದಾಹರಣೆ ಬಂದಿದ್ದಲ್ಲ. ಓಕೆ, ಅದಕ್ಕೆ ಈ ಸದ್ಯಕ್ಕೆ ಎಲ್ಲರೂ ಸಹಿತ ನಾನು ನೋಡಿದ ಹಾಗೆ ಈ ಆಂತರಿಕ ಜಗಳಗಳಿಂದ, ಒಳ ಜಗಳಗಳಿಂದ ತಮ್ಮ ಪಕ್ಷವನ್ನು ಕಳ್ಕೊಂಡಿದ್ದಾರೆ. ಯಾಕಂತಂದ್ರೆ ಜನರಿಗೆ ಬೇಸರ ಆಗ್ಬಿಡುತ್ತೆ. ಅರೆ, ನಾವು ಓಟ್ ಕೊಟ್ಟಿದ್ದೇನಕ್ಕೆ, ನಮಗೋಸ್ಕರ ಕೆಲಸ ಮಾಡಿಯಪ್ಪ ಅಂತ ನೀವೇ ಕಚ್ಚಾಡ್ತಾ ಇದ್ದೀರಲ್ವಾ. ಸೊ ಆದ್ದರಿಂದ ನಾವು ನಿಮ್ಗೆ ಓಟ್ ಕೊಟ್ಟಿದ್ದು ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಜನ. ಆದ್ದರಿಂದ ಮತ್ತೊಂದು ಚುನಾವಣೆಯವರು ಕಾಯ್ತಾರೆ. ಅವರು ಆವಾಗ ತಮ್ಮ ಪವರ್ ಏನಿದೆ, ಮತದ ಹಕ್ಕು ಏನಿದೆ
ಅದಂತ ಮಾಡ್ತಾರೆ. ಆದ್ದರಿಂದ ಇವರು ಮೊದಲು ಅಲರ್ಟ್ ಆಗಬೇಕು. ಈಗ ಹೈಕಮಾಂಡ್ ಅದನ್ನೇ ಯೋಚನೆ ಮಾಡ್ತಾ ಇದೆ, ಅರೆ ಸಿದ್ದರಾಮಯ್ಯನವ್ರ ಕೈ ಬಿಟ್ಬಿಟ್ರೆ ಅಹಿಂದ ಓಟ್ ಹೊರಟೋಗ್ಬಿಡುತ್ತೆ, ಆಕಸ್ಮಿಕವಾಗಿ ನಾವು DK ಅವ್ರನ್ನ ಕೈ ಬಿಟ್ಬಿಟ್ರೆ ಒಕ್ಕಲಿಗರು ಓಟ ಹೋಗ್ಬಿಡುತ್ತೆ, ಇವನ್ನುಗಳನ್ನು ಅಳೆದು ತೂಗಿ ಅದಕ್ಕೆ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ. ಅದಕ್ಕೆ ಅವರು ಸಮಯ ತೆಗೆದುಕೊಳ್ತಾ ಇದ್ದಾರೆ. ಇವರು ಪ್ರಯತ್ನ ಮುಂದುವರಿಸಿದ್ದಾರೆ. ಆದ್ದರಿಂದ ಇವಾಗ DKG ಅವರು ಆದರೆ ಆಗುವ ಲಾಭ ಮತ್ತು ನಷ್ಟ, ಯಾಕಂದ್ರೆ ಅವರ ಗಮನ ಇರೋದು ಇವಾಗಿಂದಲ್ಲ ಸರ್, ಮುಂದೆ ಬರ್ತಕ್ಕಂಥ ಚುನಾವಣೆ ಇದೆ, 28 ಚುನಾವಣೆಯ ಮೇಲೆ ಪೂರ್ತಿ ಗಮನ ಇರುವುದರಿಂದ ಯಾರನ್ನ CM ಕುರ್ಚಿಯಲ್ಲಿ ಕೂತ್ರೆ ನಮಗೆ ಗೆಲುವು ಸಾಧ್ಯ ಆಗುತ್ತೆ, ಯಾರನ್ನ ಬಿಟ್ರೆ ನಾವು ಸೋಲ್ತೀವಿ, ಇದನ್ನ ಈ ಸಂಖ್ಯಾಬಲವನ್ನ ಈ ರೀತಿಯಾದಂಥದ್ದನ್ನು ಯೋಚನೆ ಮಾಡಿನೇ ಅವರು ನಿರ್ಧಾರ ತೆಗೆದುಕೊಳ್ಬೇಕು. ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಮತ್ತೆ ವಿರೋಧ ಪಕ್ಷದಲ್ಲಿ ಅವರು ಕೂತ್ಕೋಬೇಕಾಗತ್ತೆ. ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಒಬ್ರು ಇಬ್ರು ಅಂತಲ್ಲ, ಅವರೊಂದು ಸಮಿತಿ ಇರುತ್ತೆ. ಆ ಸಮಿತಿಯಲ್ಲಿ ಕಮಿಟಿಯಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ. ಅದಕ್ಕೆ ಅದಕ್ಕೆ ಈಗ ಕಾಂಗ್ರೆಸ್ ಇವಾಗ ಆಡಳಿತದಲ್ಲಿ ಮುಂದುವರಿಬೇಕೋ ಬೇಡವಾ 78 ನಂತರ ಅದೇ ಗಮನ ಇರಬೇಕು. ಸೊ ಆದ್ದರಿಂದ ಇವರೇನು ಸುಮ್ಮನೆ ಕೂಡಲ್ಲ ವಿರೋಧ ಪಕ್ಷದವರು. ಅವರು ಏನ್ ಮಾಡ್ತಾರೆ, ಅರೆ ಅವರು ಒಂದು ಬಟ್ಟೆ ಬಿಚ್ಚುತ್ತಾ ಹೋಗ್ತಾರೆ, ಅರೆ ಆ ತಪ್ಪು ಈ ತಪ್ಪು ಅಂತ ಹೇಳ್ಬಿಟ್ಟು ಇವರು ಅದಕ್ಕೆ ಫೈಂಡ್ ಔಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ದಾರೆ, ಇದು ಇನ್ನು ಸ್ವಲ್ಪ ಜೀವಂತ ಇಟ್ಬಿಡೋಣ. ಇವ್ರು ಬರೀ ಆ ಕುರ್ಚಿ, ಯಾಕಂದ್ರೆ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದಿದೆಯೋ 3 ತಿಂಗಳಲ್ಲಿ ಬೀಳುತ್ತೆ, 6 ತಿಂಗಳಲ್ಲಿ ಬೀಳುತ್ತೆ, ಒಂದಿನ ವರ್ಷ ಬೀಳುತ್ತೆ. ದಲಿತ ಮುಖ್ಯಮಂತ್ರಿ ಸಾಧ್ಯತೆ ಆಯ್ತಾ? ಈ ರೀತಿಯಾದಂತ ಆಲೋಚನೆಗಳು ಮಾಡ್ತಾ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ. ಇವಾಗ ದಲಿತ CM ಟ್ರಂಪ್ ಕಾರ್ಡ್ ಅನ್ನ ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ. ಪರಮೇಶ್ವರ್ ಅವರು ಹೇಳ್ತಾರೆ, HC ಮಾದೇವಪ್ಪ ಹೇಳ್ತಾರೆ, ಅವರೆಲ್ಲರೂ ಸಹಿತ ಸಿದ್ದರಾಮಯ್ಯ ಅವರು ಬಂದವರು. ಅವ್ರು ಏನ್ ಮಾಡಿದ್ದಾರೆ, ಈಗ ಇರ್ತಕ್ಕಂಥದ್ದು ಏನಾದ್ರು ಬದಲಾವಣೆ ಮಾಡಲೇಬೇಕಾದ್ರೆ ನೀವು ದಲಿತರಿಗೆ ಕೊಡಿ, DK ಶಿವಕುಮಾರ್ ಬೇಡ ನಮಗೆ ಕೊಡಿ ಅಂತ. ಅದು ಗೊತ್ತಾಯ್ತು. ಅದು ಸಹಿತ ಟ್ರಂಪ್ ಕಾರ್ಡ್, ಅದು ಸಹಿತ ಆಟದ ಒಂದು ಸ್ಟ್ರಾಟಜಿ, ತಂತ್ರ ಅಂತ ಹೇಳ್ತೀವಿ ನಾವು. ಸೊ ಆದ್ದರಿಂದ ನೀವು DK ಶಿವಕುಮಾರ್ ಅವರು ಆಗಬಾರ್ದು ಅಂತಂದ್ರೆ ಇಲ್ಲಿ ಇವ್ರಿಗೆ ಕೊಡಿ ಸರ್, ಅವ್ರಿಗೆ ಕೊಡಿ. ಅರ್ಥ ಆಯ್ತಾ? ನಾವೇ ಕಡಿಮೆ. ಪರಮೇಶ್ವರ್ ಹೇಳ್ತಾರೆ, ನಾನು ಯಾವಾಗಲೂ ರೇಸಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಆದ್ದರಿಂದ ಇವರೆಲ್ಲರೂ ಸಹಿತ ಒಂದು ತಂತ್ರಗಾರಿಕೆಯನ್ನು ಮಾಡಿಬಿಟ್ಟು ಹೈಕಮಾಂಡ್ಗೆ ಒಂದು ಗೊಂದಲ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವೆಲ್ಲವನ್ನೂ ಗಮನ ಇಟ್ಕೊಂಡ್ರೆ ಹೆಚ್ಚು ಮತಗಳು ಯಾರು ಬರುತ್ತೆ ಕಾಂಗ್ರೆಸ್ಸಿಗೆ, ಸಿದ್ದರಾಮಯ್ಯ ಅವರು ಇಟ್ಕೊಂಡ್ರು ಬರುತ್ತಾ ಅಥವಾ DK ಅವರು ಇಟ್ಕೊಂಡ್ರು ಬರುತ್ತಾ, ಇವುಗಳನ್ನ ಅಳೆದು ತೂಗಿ ಎಲ್ಲ ಯೋಚನೆ ಮಾಡಿಬಿಟ್ಟು ಅವ್ರು ತೆಗೆದುಕೊಳ್ಬೇಕು. ಒಂದು ಕೆಟ್ಟ ನಿರ್ಧಾರ, ತಪ್ಪು ನಿರ್ಧಾರ ಕಾಂಗ್ರೆಸ್ ಪಕ್ಷವನ್ನ ಮುಂದಿನ ಚುನಾವಣೆಯಲ್ಲಿ ವಿರೋಧ ಪಕ್ಷದಲ್ಲಿ ನಿಲ್ಲಿಸುತ್ತೆ, ಕೂಡಿಸುತ್ತೆ. ಆದ್ದರಿಂದ ಅದನ್ನು ಮಾಡಬಾರದು. ಈಗಾಗಲೇ ಹಲವಾರು ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಕೆಲವೊಂದು ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಸೋತಿದ್ದಾರೆ. ಆದ್ದರಿಂದ ಆ ತಪ್ಪು ನಿರ್ಧಾರಗಳನ್ನು ಇಲ್ಲಿ ಮಾಡೋ ಚಾನ್ಸಸ್ ಯಾಕೆ ಇರೋದೇ 3 ಸ್ಟೇಟಲ್ಲಿ. ಆ 3 ಸ್ಟೇಟಲ್ಲಿ ಇದು ಒಂದು ಕಳ್ಕೊಂಡ್ಬಿಟ್ರೆ ಅವ್ರಿಗೆ ಬಹಳ ಹಿನ್ನಡೆ ಆಗೋಗ್ಬಿಡುತ್ತೆ. ನಿಮ್ಗೆ ಅನ್ಸಲ್ವಾ, ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಮತಯಾತ್ರೆ ಮಾಡಿದ್ರು, ಬೇರೆ ಬೇರೆ EVM ಹ್ಯಾಕ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು, ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡಿದ್ರು, ಹಿಂದೂ ಮುಸ್ಲಿಂ ದ್ವೇಷ ಭಾವನೆ ಅನ್ನುವಂಥ ಅದನ್ನ ಮಾಡಿದ್ರು, ಎಲ್ಲವೂ ಆಯಿತು. ಇವೆಲ್ಲದರ ನಡುವೆ ಹೇಗೆ ಬಿಜೆಪಿಯನ್ನ ಎದುರಿಸುವ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡ್ತಿದ್ದಾರೋ, ಇವತ್ತು ರಾಹುಲ್ ಗಾಂಧಿಗೆ ಒಂದು ಟಫ್ ಟೈಮ್ ಬಂದಿದೆ ಕರ್ನಾಟಕ ವಿಚಾರದಲ್ಲಿ ಅಂತ ಅನ್ಸಲ್ವಾ ನಿಮಗೆ ಮೇಲ್ನೋಟಕ್ಕೆ? ಟಫ್ ಟೈಮ್ ಅಂದರೆ ಅವರು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗೂ ಸಹಿತ ನಾನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೇಕಾದಷ್ಟು ಸ್ಟ್ರಾಂಗ್ ಆದರೂ BJP ಅವರು ಬಿಹಾರದಲ್ಲಿ ಮಾಡಿದ ಹಾಗೆ 10,000 ರೂಪಾಯಿ ಎಲ್ಲ ಅಕೌಂಟಿಗೆ ಹಾಕ್ಬಿಡ್ತೀನಿ ಅಂತಂದ್ರೆ, ಅರ್ಥ ಆಯ್ತಾ, ಅಧಿಕೃತವಾದಂಥ ಆಮಿಷವನ್ನು ಒಡ್ಡಿದ್ರೆ ಅವಾಗೂ ಸಹಿತ, ಯಾಕೆಂದ್ರೆ ಯಾವ ಮುಸ್ಲಿಂ ಮತದಾರರು, ಅದರಲ್ಲಿ ಮಹಿಳೆಯರು ಬಿಜೆಪಿಗೆ ಓಟೇ ಹಾಕ್ತಿರ್ಲಿಲ್ವ ಬಿಹಾರದಲ್ಲಿ, ಅವರೆಲ್ಲರೂ ಬಂದು ಓಟ್ ಹಾಕಿದ್ದೇನಕ್ಕೆ ನಮ್ಮ ಅಕೌಂಟಿಗೆ ಬಂದಿರತಕ್ಕಂಥ 10,000 ರೂಪಾಯಿ ದುಡ್ಡು ನೋಡ್ತಾರೆ. ನಾವು ಗಮನ ಇಟ್ಕೊಳ್ಳಿ ನೀವು. ಇವುಗಳೆಲ್ಲವೂ ಸಹಿತ ಚುನಾವಣೆಯ ತಂತ್ರಗಾರಿಕೆಯನ್ನ ಮಾಡ್ತಾ ಹೋಗ್ತಾರೆ. ರಿಷಿಗೌಡ್ರು ಏನು ಹೇಳ್ತೀರಿ? ಬರ್ತೀನಿ ಒಂದು ನಿಮಿಷ ಸರ್. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಕರ್ನಾಟಕ ರಾಜ್ಯದ ಜನತೆ ಅವರಿಗೆ ಏನು ಅಭಿವೃದ್ಧಿ ಕಡೆ ಕೆಲಸ ಆಗುತ್ತಾ ಆಗಲ್ವಾ ಅಂತ ಅಂದ್ಬಿಟ್ಟು. ಇಲ್ಲಿ ನೀವು ನೋಡಿದ್ರೆ 1 ಮ್ಯಾನ್ ಸೆಂಟ್ರಿಕ್ ಶೋ ಅಂತ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಒಬ್ಬ ವ್ಯಕ್ತಿ ನಾನು CM ಆಗಬೇಕು ಅಂತ ಇವಾಗ ನಡೀತಾ ಇರುವಂಥ ಒಂದು ಕಂಪ್ಲೀಟಾಗಿ ಸ್ಮೂತಾಗಿ ನಡೀತಿರುವಂಥ ಆಡಳಿತ ಡಿಸ್ಟರ್ಬೆನ್ಸಸ್ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಹೈಕಮಾಂಡ್ ಅವರು ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ತಾಳ್ಮೆಯಿಂದ ಇರಕ್ಕೆ ಹೇಳಬೇಕು, ಅಥವಾ ಸುಮ್ಮನೆ ಇರಕ್ಕೆ ಹೇಳಬೇಕು, ಅಥವಾ ಅವ್ರು ಯಾವ್ದಾರು ಒಂದು ಪೋಸ್ಟಿಂಗ್ ಕೊಟ್ಬಿಟ್ಟು ಜವಾಬ್ದಾರಿ ಕೊಟ್ಬಿಟ್ಟು ಸುಮ್ಮನೆ ಇರಕ್ಕೆ ಹೇಳಬೇಕು. ಇದನ್ನು ಹೇಳಿದ್ರೆ ನಿಮಗೆ ಈ CM DCM ಕದನಗಳೇನು ಇದೆಯಲ್ವಾ, ನಾವು 2.5 ವರ್ಷದಿಂದ ನಾವು ನೀವೆಲ್ಲ ಏನು ನೋಡ್ಕೊಂಡ್ ಬರ್ತಾ ಇದೀವಿ, ಇದು
ಫುಲ್ ಸ್ಟಾಪ್ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ನೀವು ಯಾವ ದಲಿತ CM ಟ್ರಂಪ್ ಕಾರ್ಡು ಇಲ್ಲ, ಬೇರೆ ಯಾರ ಆಲ್ಟರ್ನೇಟಿವ್ CM ಇಲ್ಲ. ನಿಮಗೆ 2028ಕ್ಕೆ ಸತೀಶ್ ಜಾರಕಿಹೊಳಿ ಅವ್ರು ಏನಾದ್ರು ಒಂದು ಚಾನ್ಸಸ್ ಇರ್ಬೋದು ಬಂದರೆ. ಆದರೆ ಇಲ್ಲ ಅಂತ ಹೇಳಿದ್ರೆ ಸನ್ಮಾನ್ಯ ಪರಮೇಶ್ವರ್ ಅವರಾಗಲಿ ಅಥವಾ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಯಾರೂ ಬರಲ್ಲ. ಸಿದ್ದರಾಮಯ್ಯನವರೇ ನೆಕ್ಸ್ಟ್ 5 ವರ್ಷಕ್ಕೆ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಎಲ್ಲರೂ ಇದೆ. ಸೊ ಇಲ್ಲಿ ಇರುವಂಥದ್ದು ಒಂದೇ ಬ್ಯಾರಿಕೇಡ್ ಹೇಳಿದ್ರೆ ರಿಷಿಕ್ ಗೌಡ್ರೆ, ನೀವು ಹಿಂಗೆ ಹೇಳ್ತೀರಿ, ಕಾಂಗ್ರೆಸ್ನವರು ಹಾಗೆ ಸಾಧ್ಯನೇ ಇಲ್ಲ. 2013ರಿಂದ 2018 ತನಕ ಏನು ಪೀರಿಯಡ್ ಇತ್ತಲ್ಲ ಸಿದ್ದರಾಮಯ್ಯನವ್ರದ್ದು, ಅವತ್ತು ಜನ ಇದು ಸಿದ್ದರಾಮಯ್ಯ ಸರ್ಕಾರ ಅಂತ ಕರೀತಿದ್ರು. ಬಟ್ ಇವತ್ತು ಇದನ್ನು ಕಾಂಗ್ರೆಸ್ ಸರ್ಕಾರ ಅಂತ ಕರೀತಿದ್ದಾರೆ. ಸಂಬೋಧನೆ ಬದಲಾಗಿದೆ. ಅವತ್ತು ಸಿದ್ದರಾಮಯ್ಯನವರ ಸರ್ಕಾರ, ಇವತ್ತು ಕಾಂಗ್ರೆಸ್ನವರ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಅಧಿಕಾರ ಕೇಂದ್ರಗಳು ಜಾಸ್ತಿ ಆಗಿದೆ ಅಂತ ವಾದ ಇದೆ. ಸರ್, ಅಧಿಕಾರ ಕೇಂದ್ರ ಅಂತಲ್ಲ, ನಿಮಗೆ ಫ್ರೀ ಹ್ಯಾಂಡ್ ಸರ್ಕಾರ. ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಫ್ರೀ ಹ್ಯಾಂಡ್ ಇತ್ತು. ಬೇರೆ ಎಲ್ಲರೂ ಯಾರು ನಿಮಗೆ ಕಾಂಪಿಟೇಟಿವ್ ಆಗಿ ಪ್ಯಾರಲಲ್ ಸರ್ಕಾರ ನಡೆಸ್ತಿರ್ಲಿಲ್ಲ ನಿಮಗೆ ಯಾವತ್ತೂ. ಇವತ್ತು ಏನಾಗ್ತಾ ಇದೆ, ನಿಮಗೆ ಸಾಕಷ್ಟು ಪ್ಯಾರಲಲ್ ಸರ್ಕಾರಗಳು ನಡೀತಾ ಇದೆ. ನಿಮಗೆ ಸಿದ್ದರಾಮಯ್ಯನವರು ಏನಾದ್ರು ಒಂದು ಫೈಲ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಅದನ್ನ ಎಳೆದಿಟ್ಕೊಳ್ತಾರೆ. ಯಾವುದೇ ಒಂದು ಟ್ರಾನ್ಸ್ಫರ್ಸ್ ಗಳಾದ್ರೆ ನನ್ನ ಇಲಾಖೆಯಲ್ಲಿ ನೀವು ಹೆಂಗ್ ಮಾಡಿದ್ರಿ ಅಂತ ನಾವ್ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಪ್ಯಾರಲಲ್ ಸರ್ಕಾರಗಳು ಅಂತ ಹೇಳಿದ್ರೆ ಈಗ ನಿಮ್ಗೆ ಎಷ್ಟೋ ಅಧಿಕಾರಿಗಳು ಅಂತ ತಿಳ್ಕೊಳ್ಳಿ. ನಿಮ್ಗೆ ಅಧಿಕಾರಿಗಳು ನಿಮ್ಗೆ ಕಮಾಂಡ್ಸ್ ನ ತಗೋಬೇಕಾದ್ರೆ ಏನಾಗುತ್ತೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅಥವಾ ಚೀಫ್ ಸೆಕ್ರೆಟರಿ ಅವ್ರಿಗೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಸನ್ಮಾನ್ಯ DK ಶಿವಕುಮಾರ್ ಅವ್ರ ಇನ್ಸ್ಟ್ರಕ್ಷನ್ಸ್ ಬರೋವರೆಗೂ ನಿಮಗೆ ಅದು ಅಕ್ಸೆಪ್ಟ್ ಆಗ್ತಾ ಇಲ್ಲ. ಗಮನಿಸಬೇಕು ನೀವು ವಿಧಾನಸೌಧದಲ್ಲಿ ಏನ್ ನಡೀತಾ ಇದೆ ಅಂತ ಅನ್ಬಿಟ್ಟು. ದಟ್ ಮೀನ್ಸ್ ಎಲ್ಲೋ ಒಂದ್ ಕಡೆ ಒಬ್ರು ಆಕ್ಸಿಲೇಟರ್ ಕೊಟ್ಟರು ಇನ್ನೊಬ್ರು ಕ್ಲಚ್ ತುಳಿದ್ರೆ ನಿಮ್ಗೆ ಯಾವ್ದು ಗಾಡಿ ಮುಂದಕ್ಕೆ ಹೋಗಲ್ಲ. ಈ ರೀತಿ ಆಗ್ಬಿಟ್ಟಿದೆ. ಸೊ ಇಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಸ್ವಾರ್ಥ ಬಿಟ್ಟು ಇಲ್ಲ ನೀವು ಕಾಂಗ್ರೆಸ್ ಸರ್ಕಾರನ ಇರಕ್ ಬಿಡಿ, ಇಲ್ವಾ ನಿಮ್ಗೆ ಏನ್ ನಿಮ್ ಪವರ್ ಇದೆ ಅದನ್ನ ತೋರಿಸಿ. ನೀವು ಅದನ್ನ ಬಿಟ್ಟು ನೀವು ಇದೇ ಡ್ರಾಮಾಗಳನ್ನ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಇನ್ನೊಂದು ವರ್ಷ ಹೀಗೆ ಆಗುತ್ತೆ. ಆಮೇಲೆ ನಾನು ಇನ್ನೂ ಚಿಕ್ಕವನಿರ್ಬೋದು, ಆದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರೇ ಇನ್ನು 2 ವರ್ಷದಲ್ಲಿ ತಾವೇನಾದ್ರೂ ಒಂದು CM ಕನಸು ಕಾಣ್ತಾ ಇದ್ರೆ ದಯಮಾಡಿ ತಮ್ಮ ಎಲ್ಲಾ ರಾಜಕೀಯ ಚದುರಂಗಗಳನ್ನ ಆಡಿ ನೀವು CM ಆಗಿ, ನಮಗೂ ಖುಷಿ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲ, ನಾವ್ ಹೇಳ್ತಿರೋದು ಸನ್ಮಾನ್ಯ DK ಶಿವಕುಮಾರ್ ಅವರು CM ಆಗಬೇಕು ಅಂತ. DK ಶಿವಕುಮಾರ್ ನಾಯಕತ್ವ ಅಲ್ಲ ಸರ್, ಈಗ 136 ಮ್ಯಾಂಡೇಟ್ ಇದೆ ಅಂತಾರೆ, ನಾವು ಒಪ್ಬೇಕು, ಎಲ್ಲರೂ ಒಪ್ಬೇಕಲ್ವಾ ಸರ್? ಒಕ್ಕಲಿಗ ನಾಯಕ ನೋ ಈಗ ಇಲ್ಲಿ ಒಕ್ಕಲಿಗ ನಾಯಕ ಅಂತ ಅಂದ್ಬಿಟ್ಟು ಬಂದ್ರೆ ಅದು ಯಾವತ್ತಿದ್ರು ನೋಡಿ ಅನ್ಡೌಟೆಡ್ಲಿ ಅದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು, ಸನ್ಮಾನ್ಯ ಕುಮಾರಣ್ಣನವರೇ ಇವತ್ತು ನಿಮಗೆ ಒಕ್ಕಲಿಗ ನಾಯಕರು. ಅದ್ರಲ್ಲಿ ಬೇರೆ ಪ್ರಶ್ನೆ ಇಲ್ಲ, ಬೇರೆ ಕ್ವಶನ್ನೇ ಇಲ್ಲ. ನಾವ್ ಹೇಳ್ತಾ ಇರುವಂತದ್ದು 136 ಜನ ಮ್ಯಾಂಡೇಟ್ ಇರೋ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ಬೇಕಾದ್ರೆ CM ಬಗ್ಗೆ. ಆತ್ಮಾನಂದ್ ಅವರೇ, ನನಗಿವತ್ತು ಬೆಳಗ್ಗೆ ಒಂದು ಆಶ್ಚರ್ಯಕರ ಮಾಹಿತಿ. ಕಳೆದ ಬಾರಿ ರಮೇಶ್ ಜಾರಕಿಹೊಳಿ, ಈ ಬಾರಿ ಸತೀಶ್ ಜಾರಕಿಹೊಳಿ. ಬೆಳಗಾವಿಯಿಂದ BJPಗೆ ಶುರುವಾಗುತ್ತೆ ಆಟ ಅಂತ. ಆ ಪ್ರಯತ್ನ ನಡೀತಿದೆಯಾ? ಖಂಡಿತ ಇಲ್ಲ ಸರ್. ಅದೆಲ್ಲ ಬಾಲಚಂದ್ರ ಜಾರಕಿಹೊಳಿ ಆಯ್ತು, ಲಕ್ಕನ್ ಜಾರಕಿಹೊಳಿ ಆಯ್ತು, ಹಿಂದೆ ರಮೇಶ್ ಜಾರಕಿಹೊಳಿ ಆಯ್ತು, ಈಗ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರು ಬಣದಲ್ಲಿದ್ದಾರೆ. ಖಂಡಿತವಾಗ್ಲೂ ಇವತ್ತು ಬಿಹಾರ ಎಲೆಕ್ಷನ್ ನೋಡಿದಿರಿ. ನಮಗೆ ಒಳ್ಳೆ ಮೈತ್ರಿಯಲ್ಲಿ ಸರ್ಕಾರ ಮೈತ್ರಿಯಾಗಿ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ಮುಂದಿನ 2 ವರ್ಷ ಇವರ ಅನಾಹುತಗಳನ್ನ, ಇವರ ದುರಾಡಳಿತವನ್ನ ಜನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ನ CM ಇವತ್ತಿದ್ರೂ ಕೂಡ ಅಲ್ಲೆಂಗೆ ಕುರ್ಚಿ ಖಾಲಿಯಾಗಿ ಡೆಲ್ಲಿ ಪಯಣ ಮಾಡಿದಾರೋ, ನಿಮ್ಮ ಇಲ್ಲಿ ಮೀಡಿಯಾದಲ್ಲೂ ಕೂಡ ಕಾಂಗ್ರೆಸ್ ವಕ್ತಾರರು ಕುರ್ಚಿ ಖಾಲಿ ಆಗಿದೆ. ಇಷ್ಟೇ, ಇಲ್ಲಿ CM ಅನ್ನೋದು ಕೂತಿದಾರ ಅಷ್ಟೇ. ಇಲ್ಲಿ ವಕ್ತಾರರು ಕೂಡ ಅವ್ರಿಗೆ CM ಇದ್ರೂ ಕೂಡ ಜನಕ್ಕೆ ಏನಾಗಿದೆ, ಯಾವುದು ಕೆಲಸ ಕಾರ್ಯ ಆಗ್ತಲ್ಲ. ಇದೆಲ್ಲೋ ಒಂದು ಕಡೆ ಇದೆಲ್ಲದಕ್ಕೂ ಪಾಠ ಏನು, ಈ ಜನ ಮೈಂಡ್ ರೈಟಿಗೆ ಕೊಟ್ಬಿಟ್ಟಿದೀವಿ. ಅವರ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಮುಂದಿನ ಸಲ ಇದಕ್ಕೆ ಪಾಠ ಕಲಿಸ್ತಾರೆ. ನಾವು ಎಲ್ಲಾ ತರದ ರಾಜಕಾರಣವನ್ನು ನೋಡಿದೀವಿ. ಒಳ್ಳೆ ಆಡಳಿತ ಕೊಡುವಂತ ಪಕ್ಷಕ್ಕೆ ನಾವು ಮತ ಕೊಡಬೇಕು. ಸಿದ್ದರಾಮಯ್ಯನವರ ಕೆಲವಷ್ಟೇ ಒಂದು ವರ್ಗವನ್ನ ಓಲೈಸಿ ಮಾತಾಡುವಂತದ್ದೆಲ್ಲ ನೋಡಿದ್ದಾರೆ ಜನ. ಮತ್ತೆ ಅವ್ರಿಗೆ ಏನೇನ್ ಕೆಲಸ ಮಾಡಿಕೊಟ್ಟಿದ್ದಾರೆ, ಅವ್ರ ಪರವಾಗಿ ಏನೇನ್ ಮಾತಾಡಿದ್ದಾರೆ, ಇದೆಲ್ಲವೂ ಆಗ್ತಾ ಇದೆ. ಮತ್ತೆ ಇವತ್ತು ಅವತ್ತಿನ ಹೈಕಮಾಂಡು ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸೋನಿಯಾ ಗಾಂಧಿ ಅವ್ರಿಗೆ ಆರೋಗ್ಯನೂ ಕೂಡ ಸರಿ ಇರಲಿಲ್ಲ. ಪಾಪ ವರ್ಷಾನ್ಗಟ್ಲೆ ಅವರು ವಿದೇಶದಲ್ಲಿ ಆಪರೇಷನ್ ಅದು ಇದು ಇದ್ರು. ಮತ್ತೆ ವಿರೋಧ ಪಕ್ಷದ ಸ್ಥಾನನೂ ಇರಲಿಲ್ಲ ಅವ್ರಿಗೆ. ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ದೇಶವನ್ನ ತಿರುಗಿ ಎಲ್ಲ ಆಗಿ ಯಾವುದೋ ಒಂದು ಸುಳ್ಳನ್ನ ಮತಚೋರ ಅಂತ ಇಟ್ಕೊಂಡು ಓಡಾಡಿ ಅದು ಫೇಲ್ಯೂರ್ ಆಗಿದೆ. ಬಿಹಾರ ಎಲೆಕ್ಷನ್ ಅವ್ರಿಗೆ ಏನು ನಾವೇನು ಬರ್ತೀವೇನೋ ಅಂತ ಆಸೆನೇ ಇರಲಿಲ್ಲ ಅವ್ರಿಗೆ. ಅದರಿಂದ ಏನು ಆಘಾತ ಆಗಿರಲಿಲ್ಲ ಅವ್ರಿಗೆ. ಕರ್ನಾಟಕದ ಚುನಾವಣೆ, ಈ ಕರ್ನಾಟಕದ CM
ಯಾರನ್ನು ಮಾಡಬೇಕು ಅನ್ನುವಂಥದ್ದು ಇವತ್ತಿಂದಲ್ಲ, ಅದು ಸರ್ಕಾರ ಬಂದಾಗಿಂದನೂ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಈ ಒಂದು ಅಧಿಕಾರ ಹಂಚಿಕೆ, ಪವರ್ ಶೇರಿಂಗು ಇದು ಆಗಲೇಬೇಕು. ಅದನ್ನ ಖಂಡಿತವಾಗ್ಲೂ ಇನ್ನೊಂದು ಏನು ಅಮ್ಮಮ್ಮ ಅಂದ್ರೆ ಇನ್ನೊಂದು ತಿಂಗಳು ಇದನ್ನೇ ನಿರಂತರವಾಗಿ ಇರ್ತಾರೆ. ಯಾರೋ ಒಬ್ಬರು ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ. ಕೊನೆ ರಿಯಾಕ್ಷನ್ ಕೊಡಿ. ನಾವು ಹೈಕಮಾಂಡ್ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಜೊತೆಗೆ ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿ ಮತ್ತು ಉಳಿದ ನಾಯಕರುಗಳು ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಯಾವ ಜೈ ಅಂತಾರೆ, ಅವರು ಸಿಎಂ ಆಗ್ತಾರೆ ಅನ್ನೋಂಥದ್ದು ಒಂದು ಚರ್ಚೆ ಆಗ್ತಾ ಇದೆ. ಇಟ್ಸ್ ಪಾಸಿಬಲ್. ಬರೀ ಚರ್ಚೆ ಮಾತ್ರ, ಅದು ಆ ರೀತಿ ಇರೋದಿಲ್ಲ. ಅಲ್ಲ, ಬಟ್ ಡಿ.ಕೆ. ಶಿವಕುಮಾರ್ ಯಾವಾಗಲೂ ಸ್ವಲ್ಪ ಸೋನಿಯಾ ಗಾಂಧಿ ಅವರಿಗೆ ಯಾವ್ಯಾವ ಹೆಸರನ್ನ ಹೇಳಿದಿರಿ, ಅವರೆಲ್ಲರಿಗೂ ಸಹಿತ ಅವ್ರ ಪಕ್ಷದ ಬಗ್ಗೆ ಕನ್ಸರ್ನ್ ಇದೆ. ನನ್ನ ಪಕ್ಷ ಮತ್ತೆ ಬರಬೇಕು, ಆಡಳಿತದಲ್ಲಿ ಇರಬೇಕು ಅಂತಿದೆ. ಯಾಕಂದ್ರೆ ಇದನ್ನು ಕಳ್ಕೊಂಡ್ಬಿಟ್ರೆ ಆಮೇಲೆ ಅನಾಥ ಆಗ್ಬಿಡ್ತವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆ ರೀತಿಯಾದ ನಾನು ಇವನ್ ಪರ ಅವನ ಪರ ಅನ್ನೋದಕ್ಕಿಂತನೂ ಪಕ್ಷದ ಪರವಾಗಿ ಹೈಕಮಾಂಡ್ ಇದ್ರೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುತ್ತೆ, ಇಲ್ಲ ಅಂದ್ರೆ ಹಾಳ್ಬಾಯಿ ಬೀಳುತ್ತೆ. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಬೆಂಗಳೂರಿನಲ್ಲಿ ಆಗಿದ್ದಂಥ ಬೆಳವಣಿಗೆ ಇದೀಗ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಈ ಕುತೂಹಲಕ್ಕೆ ನಾವು ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಏನಾಗುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಚರ್ಚೆನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.